ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ನಮ್ಮ ಒಂದು ಚಾನಲ್ನಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ನ ಪ್ಲೇಲಿಸ್ಟ್ ಅವೈಲಬಿಲಿಟಿಯ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಒಂದು ಪ್ಲೇಲಿಸ್ಟ್ ಇದೆ. ಮತ್ತು 8th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ನ ನಡೀ ಯಾರೆಲ್ಲ ಈ ವಿಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. 8th ಸ್ಟ್ಯಾಂಡರ್ಡಲ್ಲಿರ್ತಕ್ಕಂಥ ಕಂಪ್ಲೀಟ್ ಜಿಯೋಗ್ರಫಿ ಬಗ್ಗೆ ತಿಳ್ಕೋಬೇಕು ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ತಡ ಮಾಡದೆ ನಾವು ಡೈರೆಕ್ಟಾಗಿ ಕಂಟೆಂಟ್ಗೆ ಮೂವ್ ಆಗೋಣ. ನೋಡಿ, ಈ ಒಂದು 8th ಸ್ಟ್ಯಾಂಡರ್ಡ್ನ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ 12th ಚಾಪ್ಟರ್ ಶಿಲಾಗೋಳ ಅಂತ ಕರಿತೇವೆ. ಶಿಲಾಗೋಳ ಅಂತಂದರೆ ಶಿಲಾಗೋಳದ ಬಗ್ಗೆ ನಿಮಗೆ ಸ್ವಲ್ಪ ಜ್ಞಾನ ಇರ್ಬೋದು ಅಂತ ನನ್ನ ಅನಿಸಿಕೆ. ನೋಡಿ, ಭೂಮಿಯ ಅತ್ಯಂತ ಮೇಲ್ಭಾಗವನ್ನು ನಾವು ಶಿಲಾಗೋಳ ಅಂತ ಕರಿತೇವೆ ಸ್ನೇಹಿತರೆ. ಭೂಮಿಯ ಅತ್ಯಂತ ಮೇಲ್ಭಾಗ ಅಥವಾ ಭೂಮಿಯ ಒಂದು ಮೇಲ್ರಚನೆ ಎಲ್ಲಿ ಏನಿದೆ ಒಂದು ಕಂಪ್ಲೀಟ್ ಪದರವನ್ನು ನಾವು ಶಿಲಾಗೋಳ ಅಂತ ಕರಿತೇವೆ. ಓಕೆ, ಮತ್ತು ಈ ಪದರವು ಭೂಖಂಡಗಳಲ್ಲಿ ಹೆಚ್ಚು ದಪ್ಪವಾಗಿದ್ದು ಮತ್ತು ಸಾಗರದಲ್ಲಿರ್ತಕ್ಕಂಥ ಒಂದು ತಳಭಾಗದಲ್ಲಿ ಸ್ವಲ್ಪ ತೆಳುವಾಗಿದೆ ಸ್ನೇಹಿತರೆ. ಮತ್ತು ಈ ಶಿಲಾಗೋಳ ಅಂತಕ್ಕಂಥದ್ದು ವಿವಿಧ ಬಗೆಯ ಶಿಲೆಗಳನ್ನು ಒಳಗೊಂಡಿರುತ್ತೆ, ಖನಿಜಗಳನ್ನು ಒಳಗೊಂಡಿರುತ್ತೆ ಮತ್ತು ಮಣ್ಣನ್ನು ಕೂಡ ವಿವಿಧ ರೀತಿಯ ಮಣ್ಣನ್ನು ಕೂಡ ಒಳಗೊಂಡಿರುತ್ತೆ ಸ್ನೇಹಿತರೆ, ಏನಾ. ಮತ್ತು ಈ ಒಂದು ಭೂಸ್ವರೂಪದಲ್ಲಿ ಪರ್ವತ ಆಗಿರ್ಬೋದು, ಪ್ರಸ್ಥಭೂಮಿ ಆಗಿರ್ಬೋದು, ಮೈದಾನಗಳಾಗಿರ್ಬೋದು, ಇವೆಲ್ಲ ಕೂಡ ಒಳಗೊಂಡಿರ್ತಕ್ಕಂಥದ್ದು. ಮತ್ತು ಈ ಭೂಮಿ ಬಗ್ಗೆ ಸ್ವಲ್ಪ ಮಾಹಿತಿ ನಮಗೆ ಬೇಕಾಗಿರುತ್ತೆ. ಭೂಮಿ ಅಂತಕ್ಕಂಥ ಒಂದು ಗ್ರಹ ಈ 460 ಕೋಟಿ ವರ್ಷಗಳಿಗಿಂತ ಹಳೆಯದು ಸ್ನೇಹಿತರೆ, ಏನ 460 ಕೋಟಿ ವರ್ಷಗಳಿಗಿಂತ ಹಳೆಯದು. ಮತ್ತು ಈ ಒಂದು ಭೂಮಿನ ಅಧ್ಯಯನ ಮಾಡ್ತಾ 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 ಮಾನವ ಹೋಗ್ತಾನೆ ಇದ್ದಾನೆ. ಬಟ್ ಕಂಪ್ಲೀಟಾಗಿ ನಮಗೆ ಭೂಮಿಯನ್ನು ಅಧ್ಯಯನ ಮಾಡೋಕ್ಕೆ ಇನ್ನೂ ಸಾಧ್ಯ ಆಗ್ತಾ ಇಲ್ಲ. ಪ್ರಸ್ತುತ ಈಗ ಭೂಮಿಯ ಒಳಗಡೆ ಇರ್ತಕ್ಕಂಥ 10ರಿಂದ 12 ಕಿಲೋಮೀಟ್ರ್ ಒಳಗಡೆ ಏನಿದೆ ಅಂತ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಮಾತ್ರ ಸಾಧ್ಯ ಆಗಿದೆ. ಇನ್ನೂ ಒಳಗಡೆ ಹೋಗಿ ಅದರ ಒಂದು ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಪ್ಪ ಅಂತಂದರೆ ಹೆಚ್ಚು ಒಳಗಡೆ ಹೋಗ್ತಾ 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 ಏನಾಗ್ತಾ ಇದೆ ಅಂತಂದರೆ ಗರಿಷ್ಠ ಮಿತಿಯಲ್ಲಿ ಒಂದು ಉಷ್ಣಾಂಶ ಹೆಚ್ಚು ಆಗಿರೋದ್ರಿಂದ ಎಷ್ಟಿದೆ ಗರಿಷ್ಠ ಒಂದು ಉಷ್ಣಾಂಶ ಅಂತ ಹೇಳೋದಾದರೆ ಪ್ರತಿ 32 ಮೀಟರ್ಗೆ 11 ಸೆಂಟಿಗ್ರೇಡ್ ಅಷ್ಟು ಒಂದು ಉಷ್ಣಾಂಶ ಅಂತಕ್ಕಂಥದ್ದು ಹೆಚ್ಚು ಆಗ್ತಾನೆ ಇದೆ. ಅದರಿಂದ ತುಂಬ ಕಷ್ಟ ಆಗ್ತಾ ಇದೆ ಮಾನವನಿಗೆ. ಮತ್ತು ಈ ಭೂಮಿಯ ಒಂದು ಅಂತರಾಳದ ಬಗ್ಗೆ ಹೆಚ್ಚು ತಿಳಿಯಲು ಮಾನವನು ಇಂಡೈರೆಕ್ಟಾಗಿ ಪರೋಕ್ಷ ಮೂಲಕವಾಗಿ ಡಿಪೆಂಡ್ ಆಗ್ತಾ ಇದ್ದಾನೆ. ಏನಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ಡೈರೆಕ್ಟ್ ಅಂತಂದರೆ ಡೈರೆಕ್ಟಾಗಿ ಅಗದು ಅಥವಾ ಮಿಷಿನ್ಸನ್ನ ಬಿಟ್ಟು ನೋಡ್ತಕ್ಕಂಥದ್ದು. ಇಂಡೈರೆಕ್ಟಾಗಿ ಅಂತಂದರೆ ಎಲ್ಲಿ ಭೂಕಂಪನಗಳಾಗ್ತವೆ ಅಲ್ಲಿಯ ಒಂದು ಅಲೆಗಳನ್ನು ಒಂದು ಮೌಲ್ಯೀಕರಣ ಮಾಡ್ತಕ್ಕಂಥದ್ದು, ಜ್ವಾಲಾಮುಖಿಯ ವಸ್ತುಗಳನ್ನು ಮೌಲ್ಯೀಕರಣ ಮಾಡ್ತಕ್ಕಂಥದ್ದು, ಇವೆಲ್ಲ ಮಾಡ್ತಾ ಇದ್ದಾನೆ. ಇದು ಪರೋಕ್ಷವಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಒಂದು ಸಂಗತಿಗಳು ಪರೋಕ್ಷವಾಗಿ. ಮತ್ತು ಭೂಮಿಯ ಒಂದು ಅಂತರಾಳವನ್ನು ನಾವು 3 ಪದರಗಳನ್ನಾಗಿ ನಾವು ಕಾಣ್ಬೋದು. ಒಂದನೇದು ಭೂಕವಚ, ಎರಡನೇದು ಮ್ಯಾಂಟಲ್ ಮತ್ತು ಮೂರನೇದು ಕೇಂದ್ರಗೋಳ. ನೋಡಿ, ಇಲ್ಲಿ ಮೇಲೆ ಇರ್ತಕ್ಕಂಥದ್ದು ಭೂಕವಚ, ಕ್ರಸ್ಟ್ ಅಂತೀವಿ ನಾವು ಇಂಗ್ಲೀಷಲ್ಲಿ. ಮೇಲೆ ಇರ್ತಕ್ಕಂಥದ್ದು ಭೂಕವಚ, ಈ ಒಂದು ಭಾಗದಲ್ಲಿರ್ತಕ್ಕಂಥದ್ದು ಮ್ಯಾಂಟಲ್, ಇನ್ನೂ ಕೆಳಗಡೆ ಹೋಗ್ತಕ್ಕಂಥದ್ದು ಕೇಂದ್ರಗೋಳ ಆಗಿರುತ್ತೆ, ಏನಾ. ಮತ್ತು ಈ ಒಂದು ಭೂಕವಚ ಅಂತಕ್ಕಂಥದ್ದು ಏನನ್ನು ಒಳಗೊಂಡಿರುತ್ತೆ ಅಂತಂದರೆ ಸಿಲಿಕಾ ಮತ್ತು ಅಲ್ಯೂಮಿನಿಯಂನ ಒಳಗೊಂಡಿರುತ್ತೆ ಸ್ನೇಹಿತರೆ, ಏನಾ. ಸಿಲಿಕಾ ಮತ್ತು ಅಲ್ಯೂಮಿನಿಯಮನ್ನು ಒಳಗೊಂಡಿರುತ್ತೆ. ಮತ್ತು ಕೂಡ ಮ್ಯಾಗ್ನೀಷಿಯಂ ಕೂಡ ಇದ್ರೊಳಗಡೆ ಹೆಚ್ಚಾಗಿ ಕಂಡುಬರುತ್ತೆ. ಇದನ್ನು ನಾವು ಸಾಮಾನ್ಯವಾಗಿ ಶಿಲಾಗೋಳ ಅಂತ ಕರಿತೀವಿ. ಸುಮಾರು ಭೂಮಿಯ ಮೇಲ್ಪದರದಿಂದ 60 ಕಿಲೋಮೀಟರ್ ಆಳದವರೆಗೆ ಇದು ವಿಸ್ತಾರ ಆಗಿರುತ್ತೆ ಸ್ನೇಹಿತರೆ. ಮತ್ತು ಈ ಪದರ ಅಂತಕ್ಕಂಥದ್ದು ಮೇಲ್ಭಾಗವು ಹೆಚ್ಚು ಅಗ್ರ ವಸ್ತುಗಳಿಂದ ಕೂಡಿರುತ್ತೆ. ಅವುಗಳಲ್ಲಿ ಮೊದಲನೇದು ಯಾವುದಪ್ಪ ಅಂತಂದರೆ ಸಿಲಿಕಾ ಮತ್ತು ಅಲ್ಯೂಮಿನಿಯಂಗಳು ಅಂತ. ಇದನ್ನೇ ನಾವು ಸಿಯಾಲ್ ಅಂತ ಕರಿತೀವಿ. ಸಿಯಾಲ್, SIAL ಅಂತ. SI ಅಂತಕ್ಕಂಥದ್ದು ಸಿಲಿಕಾ, AL ಅಂತಕ್ಕಂಥದ್ದು ಅಲ್ಯೂಮಿನಿಯಂ. ಇವೆರಡೂ ಸೇರಿದ್ರೆ ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಸಿಯಾಲ್ ಅಂತ ನಾವು ಕರಿತೀವಿ. ಇದು ಭೂಖಂಡಗಳ ಮೇಲ್ಪದರು ಅಂತಲೂ ಕೂಡ ನಾವು ಕರಿತೇವೆ ಸ್ನೇಹಿತರೆ. ಮತ್ತು ಸಿಲಿಕಾ ಮತ್ತು ಮ್ಯಾಗ್ನೀಷಿಯಂಗಳಿಂದ ಇದು ಕೂಡಿರುತ್ತೆ. ಮತ್ತು ಇನ್ನೂ ಹೆಚ್ಚು ಸಾಂದ್ರತೆ, ಹೆಚ್ಚು ತೂಕವಾಗಿ ಇರ್ತಕ್ಕಂಥ ಒಂದು ಅಂಶಗಳು ಇದು. ಮತ್ತು ಈ ಒಂದು ಸಿಲಿಕಾ ಮತ್ತು ಮ್ಯಾಗ್ನೀಷಿಯಂಗಳನ್ನು ಏನಂತ ಕರಿತೀವಿ? ಸೈಮಾ ಅಂತ ಕರಿತೀವಿ ಸ್ನೇಹಿತರೆ. ಸೈಮಾ ಅಂತಂದರೆ
SI ಅಂದರೆ ಸಿಲಿಕಾನು, MA ಅಂದರೆ ಮ್ಯಾಗ್ನೀಷಿಯಂ, ಇವೆರಡೂ ಸೇರಿದ್ರೆ ಸೈಮ ಅಂತ ಕರಿತೀವಿ ಸ್ನೇಹಿತರೆ. ಇದನ್ನ ಕೆಲವೊಮ್ಮೆ ಸಾಗರಿಕದ ಒಂದು ವಲಯದಲ್ಲಿರ್ತಕ್ಕಂಥ ಒಂದು ಮೇಲ್ಪದರ, ಸಾಗರದ ಒಂದು ವಲಯದಲ್ಲಿರ್ತಕ್ಕಂಥ ಮೇಲ್ಪದರ ಅಂತನೂ ನಾವು ಕರಿತೇವೆ. ಇನ್ನು ನೆಕ್ಸ್ಟ್ ಮ್ಯಾಂಟಲ್ ಬಗ್ಗೆ ನೋಡೋದಾದ್ರೆ, ಇದು ಭೂಮಿಯ ಅಂತರಾಳದ ಎರಡನೆಯ ಒಂದು ಮಧ್ಯದ ಭಾಗ ಆಗಿರುತ್ತೆ ಸ್ನೇಹಿತರೆ. ಇದು ಮ್ಯಾಂಟಲ್ ಅಂತಕ್ಕಂಥದ್ದು ಸುಮಾರು 2900 ಕಿಲೋಮೀಟರ್ ಒಳಗಡೆ ಇರ್ತಕ್ಕಂಥದ್ದು. ಇದರ ಒಂದು ಮೇಲ್ಪದರದ ವಸ್ತುಗಳು ಭಾಗಶಃ ಶಿಲಾಪಾಕ ಆಗಿರುತ್ತೆ. ಅಂದರೆ ಮ್ಯಾಗ್ಮಾ ಅಂತ ಕರಿತೀವಿ. ಶಿಲಾಪಾಕ ಅಂತಂದ್ರೆ ಮ್ಯಾಗ್ಮಾ ಅಂತ ಕರಿತೀವಿ. ಈ ಮ್ಯಾಂಟಲ್ ವಲಯವು ಹೆಚ್ಚು ಸಾಂದ್ರತೆ ಮತ್ತು ಕಠಿಣ ಶಿಲಾ ವಸ್ತುಗಳಿಂದ ಕೂಡಿರುತ್ತೆ. ಅಂದರೆ ತುಂಬಾ ಗಟ್ಟಿ ಪದಾರ್ಥಗಳು, ಕಬ್ಬಿಣದ ಅಂಶಗಳು, ಖನಿಜಗಳು ಇದರಲ್ಲಿ ಹೆಚ್ಚಾಗಿರುತ್ತೆ. ಅವುಗಳಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಮೆಗ್ನೀಷಿಯಂ ಮತ್ತು ಕಬ್ಬಿಣ. ಮೆಗ್ನೀಷಿಯಂ ಮತ್ತು ಕಬ್ಬಿಣ ತುಂಬಾ ಗಟ್ಟಿಯಾಗಿ ಹೆಚ್ಚಿನ ಸಾಂದ್ರತೆ ಹೊಂದಿರತಕ್ಕಂಥ ಎರಡು ಖನಿಜಗಳು ಆಗಿರುತ್ತೆ ಸ್ನೇಹಿತರೆ. ಮ್ಯಾಂಟಲಲ್ಲಿ ಎರಡು ಭಾಗಗಳಿವೆ. ಒಂದನೇದು ಎಸ್ಥೆನೋಸ್ಪಿಯರು, ಎರಡನೇದು ಮೆಸೋಸ್ಪಿಯರ್. ಎಸ್ಥೆನೋಸ್ಪಿಯರ್ ಅಂತಂದ್ರೆ ಮ್ಯಾಂಟಲ್ನ ಒಂದು ಮೇಲ್ಭಾಗವನ್ನು ನಾವು, ಇಲ್ಲಿದೆ ನೋಡಿ, ಇಲ್ಲಿ ಮ್ಯಾಂಟಲ್ ಅಂತ ಇದೆಯಲ್ಲ, ಮ್ಯಾಂಟಲ್ನ ಒಂದು ಮೇಲ್ಭಾಗವನ್ನು ನಾವು ಎಸ್ಥೆನೋಸ್ಪಿಯರ್ ಅಂತ ಕರಿತೀವಿ. ಮತ್ತೆ ಇದು ಭಾಗಶಃ ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ ಸ್ನೇಹಿತರೆ. ಎಸ್ಥೆನೋಸ್ಪಿಯರ್ ಅನ್ನೋದು ಕಂಪ್ಲೀಟ್ ದ್ರವ ರೂಪದಲ್ಲಿರುತ್ತೆ. ಮತ್ತೆ ಮ್ಯಾಂಟಲ್ನ ಒಂದು ಕೆಳಪದರು, ಇಲ್ಲಿ ಮ್ಯಾಂಟಲ್ ಇದೆಯಲ್ಲ, ಇದರ ಒಂದು ಕೆಳಪದರು ಏನಿರುತ್ತೆ ಅದನ್ನು ನಾವು ಮೆಸಾಸ್ಪಿಯರ್ ಅಂತ ಕರಿತೀವಿ. ಇದರ ಮ್ಯಾಂಟಲ್ನ ಒಂದು ಕೆಳಪದರು ಮೆಸಾಸ್ಪಿಯರ್. ಇದು ಕಂಪ್ಲೀಟ್ ಆಗಿ ಗಟ್ಟಿಯಾಗಿರ್ತಕ್ಕಂಥ ಒಂದು ಖನಿಜ ಆಗಿರುತ್ತೆ ಸ್ನೇಹಿತರೆ. ಮತ್ತೆ ಭೂಕವಚ ಮತ್ತು ಮ್ಯಾಂಟಲ್ಲು ಎರಡೂ ಕೂಡ ಸಂಧಿಸುವಂತಹ ಒಂದು ವಲಯಗಳನ್ನು ನಾವು ಮೋಹೋರೋ ವಿಸಿಕ್ ಅಂತ ಕರಿತೀವಿ, ಅಥವಾ ಮೋಹವಲಯ ಅಂತ ಕೂಡ ಕರಿತೀವಿ ಸ್ನೇಹಿತರೆ. ಅದೇ ರೀತಿ ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸುವ ಗಡಿಯನ್ನು ನಾವು ಗುಟೆನ್ಬರ್ಗ್ ಸೀಮಾ ವಲಯ ಅಂತ ಕರಿತೀವಿ. ನೋಡಿ, ಗುಟೆನ್ಬರ್ಗ್ ಸೀಮಾ ವಲಯ ನೋಡಿ, ಇಲ್ಲಿದೆ ನೋಡಿ, ಗುಟೆನ್ಬರ್ಗ್ ಸೀಮಾ ವಲಯ. ಮ್ಯಾಂಟಲ್ಲು ಮತ್ತೆ ಹೊರಕೇಂದ್ರ ಸೆಂಟ್ರಲ್ ಇರ್ತಕ್ಕಂಥ ಇದನ್ನ ಬೇರ್ಪಡಿಸ್ತಕ್ಕಂಥದ್ದೇ ಗುಟೆನ್ಬರ್ಗ್ ಸೀಮಾ ವಲಯ ಅಂತ ನಾವು ಕರಿತೀವಿ ಸ್ನೇಹಿತರೆ. ಈ ಒಂದು ಇಲ್ಲಿಂದ ಮೇಲೆ ಅಥವಾ ಕೆಳಗೆ ಶಿಲೆಗಳು ವಿವಿಧ ರಾಸಾಯನಿಕ ಅಂದರೆ ಕೆಮಿಕಲ್ ಒಂದು ಕಾಂಬಿನೇಷನ್ ಇರ್ತಕ್ಕಂಥ ಅಂಶಗಳಿಂದ ಕೂಡಿರುತ್ತೆ ಸ್ನೇಹಿತರೆ. ಓಕೆ, ಕೇಂದ್ರಗೋಳ ಅಂತಂದ್ರೇ ಭೂತಿರುಳು. ಓಕೆನಾ, ಇದು ಒಂದು ಭೂಮಿಯ ಅತ್ಯಂತ ಒಳಭಾಗ, ತುಂಬಾ ಡೆಪ್ತ್ ಇರ್ತಕ್ಕಂಥದ್ದು. ಎಷ್ಟು ಕಿಲೋಮೀಟರ್ ಇದೆ? 6371 ಕಿಲೋಮೀಟರ್ ಆಳದವರೆಗೂ ಇರುತ್ತೆ ಸ್ನೇಹಿತರೆ. ಇದರಲ್ಲಿ ಮುಖ್ಯವಾಗಿ ನಮ್ಗೆ ಕಂಡು ಬರೋದೇನಪ್ಪ ಅಂತಂದ್ರೆ ನಿಫೆ ಅಂತಂದ್ರೆ NiFe. NI ಅಂತಂದ್ರೆ ನಿಕ್ಕಲ್ಲು, Fe ಅಂದ್ರೆ ಕಬ್ಬಿಣ, ಫೆರಮ್. Fe ಅಂದ್ರೆ ಫೆರಮ್. ನಿಕ್ಕಲ್ ಅಂಡ್ ಫೆರಮ್ ಎರಡು ನಮಗೆ ಕಾಣಸಿಗ್ತಕ್ಕಂಥ ಒಂದು ವಲಯ ಸ್ನೇಹಿತರೆ ಇದು. ಓಕೆ, ಇದನ್ನ ನಾವು ಎರಡು ವಲಯಗಳಾಗಿ ನಾವು ವಿಂಗಡಿಸ್ತೇವೆ ಕೇಂದ್ರಗೋಳವನ್ನ. ಒಂದೇದು ಹೊರಕೇಂದ್ರ ಮತ್ತು ಒಳಕೇಂದ್ರ. ಹೊರಕೇಂದ್ರದಲ್ಲಿ ಕಂಪ್ಲೀಟ್ ಆಗಿ ನಮಗೆ ಸೆಮಿ ಲಿಕ್ವಿಡ್ ರೂಪದಲ್ಲಿ ಇರ್ತಕ್ಕಂಥದ್ದು, ಅಂದರೆ ಅರೆದ್ರವ ರೂಪದಲ್ಲಿ ಇರ್ತಕ್ಕಂಥದ್ದು. ಒಳಕೇಂದ್ರ ಅಂತಂದ್ರೆ ಕಂಪ್ಲೀಟ್ ಸಾಲಿಡ್ ಆಗಿರುತ್ತೆ ಸ್ನೇಹಿತರೆ. ತುಂಬ ಗಟ್ಟಿಯಾದಂತಹ ಪದಾರ್ಥ ಇರುತ್ತೆ. ಪ್ರಪಂಚದಲ್ಲಿ ಅತಿ ಆಳವಾದಂತಹ ಕೆಲವು ಗಣಿ ಪ್ರದೇಶಗಳಿಂದ ನೀವು ತಿಳ್ಕೊಬೇಕಾಗತ್ತೆ. ಎಕ್ಸಾಮಲ್ಲಿ ಕೇಳ್ತಾರೆ ನೋಡಿ. ಮೊದಲನೇದು ರಷ್ಯಾದಲ್ಲಿ ಆಂಕೋಲಾ ಒಂದು ಪರ್ಯಾಯ ದ್ವೀಪ, ಸುಮಾರು 12.26 ಕಿಲೋಮೀಟರ್ ಆಳ ಇದೆ. ಅಷ್ಟು ಡೆಪ್ತ್ ಇದೆ ರಷ್ಯಾದ ಆಂಕೋಲಾ ಪರ್ಯಾಯ. ಮತ್ತು ದಕ್ಷಿಣ ಆಫ್ರಿಕಾದ ಒಂದು ಕಿಂಬರ್ಲಿ ವಜ್ರ ಗಣಿ ಅಂತಕ್ಕಂಥದ್ದು 3.9 ಕಿಲೋಮೀಟರ್ ಆಳ ಇದೆ ಡೆಪ್ತು. ಮತ್ತು ನಮ್ಮ ಕರ್ನಾಟಕದಲ್ಲಿ KGF ಗಣಿ ಎಷ್ಟಿದೆ ಅಂತಂದರೆ 1.5 ಕಿಲೋಮೀಟರ್ ಅಷ್ಟೇ ಆಳ ಇದೆ ಸ್ನೇಹಿತರೆ. ಓಕೆನಾ, ನೋಡಿ ರಷ್ಯಾದವರು ಎಷ್ಟು ಡೀಪ್ ಆಗಿ ಅವರು ಇನ್ ಡೆಪ್ತು ಹೋಗಿ ಅವರು ಅನ್ವೇಷಣೆಗಳನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಚರ್ಚೆ ಮಾಡೋಣ ಶಿಲೆಗಳು ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ, ಹೆಚ್ಚು ಖನಿಜಗಳಿಂದ ಕೂಡಿರ್ತಕ್ಕಂಥ ಒಂದು ಗಟ್ಟಿಯಾಗಿರ್ತಕ್ಕಂಥ ವಸ್ತುಗಳೇ ಇದರಲ್ಲಿ ಸ್ವಾಭಾವಿಕವಾಗಿರುತ್ತೆ. ಮತ್ತು ಈ ಶಿಲಾಗೋಳದಲ್ಲಿ ಸ್ವಾಭಾವಿಕವಾಗಿ ಇನ್ಆರ್ಗಾನಿಕ್ ವಸ್ತುಗಳು ಕೂಡ ಇರುತ್ತೆ ನೋಡಿ. ಇನ್ಆರ್ಗಾನಿಕ್ ಅಂತಂದರೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಇದರಲ್ಲಿ ಕಳೆಯೋಣ ಏನು ಅಂತೇಳಿ. ಇದರಿಂದ ಶಿಲೆಗಳನ್ನು ಖನಿಜಗಳ ಮಿಶ್ರಣ ಅಂತ ಕೂಡ ನಾವು ಕರಿತೀವಿ. ಈ ಶಿಲೆಗಳನ್ನು ನಾವು ಖನಿಜಗಳ ಒಂದು ಮಿಶ್ರಣ, ಹೆಚ್ಚು ಖನಿಜಗಳೇ ಇರುತ್ತೆ ಅಂತೇಳಿ ನಾವು ಭಾವಿಸ್ಬೋದು. ಈ ಶಿಲೆಗಳಲ್ಲಿ ವಿವಿಧ ನೈಸರ್ಗಿಕ ಪ್ರಕ್ರಿಯೆಗಳು ನಿರ್ಮಿತವಾಗಿರುವುದರಿಂದ ಇವುಗಳನ್ನು 3 ವಿಧಗಳನ್ನಾಗಿ ನಾವು ಡಿವೈಡ್ ಮಾಡ್ತೇವೆ. ಮೊದಲನೇದು ಅಗ್ನಿಶಿಲೆಗಳು, ಎರಡನೇದು ಕಣಶಿಲೆಗಳು, ಮೂರನೇದು ರೂಪಾಂತರ ಶಿಲೆಗಳು. ಇವು ಮೂರು ಕೂಡ ಈ ಶಿಲೆಗಳಲ್ಲಿ ನಾವು ನೈಸರ್ಗಿಕ ಪ್ರಕ್ರಿಯೆಗಳಿಂದ ನಾವು ಕಾಣ್ಬೋದು ಸ್ನೇಹಿತರೆ. ಮೊದಲನೇದು ಅಗ್ನಿಶಿಲೆ ಅಂತಂದ್ರೆ ಏನು ಅಂತಂದ್ರೆ, ಇದನ್ನ ನಾವು ಇಗ್ನಿಷಿಯಸ್ ರಾಕ್ಸ್ ಅಂತಾನು ಕರಿತೀವಿ. ಅಗ್ನಿ ಅಂತಕ್ಕಂಥ ಒಂದು ಶಿಲೆ ನೋಡಿ, ಆಂಗ್ಲ ಭಾಷೆಯಲ್ಲಿ ನಾವು ಇಗ್ನಿಷಿಯಸ್ ರಾಕ್ಸ್ ಅಂತ ಕರೆದ್ರೆ, ಆದರೆ ಇಗ್ನಿಷಿಯನ್ಸ್ ಅಂತ ಏನು ಅಂತಂದ್ರೆ ಬೆಂಕಿ ಅಂತ. ಓಕೆನಾ, ಇದನ್ನ ಲ್ಯಾಟಿನ್ ಭಾಷೆಯಲ್ಲಿ ಇಗ್ನಿಸ್ ಅಂತ ಕರಿತೀವಿ, ಸಂಸ್ಕೃತ ಭಾಷೆಯಲ್ಲಿ ಅಗ್ನಿ ಅಂತ ಕರಿತೀವಿ. ಓಕೆನಾ, ಅಗ್ನಿ ಶಿಲೆಗಳು ಭೂಮಿಯ ಅಂತರಾಳದಿಂದ ಶಿಲಾಪಾಕವು ಹೊರಹೊಮ್ಮಿ ಭೂಮೇಲ್ಮೆಯಲ್ಲಿ ತಂಪಾಗಿ, ಅಂದರೆ ಹೊರಗಡೆ ಬಂದು ತಂಪಾಗ್ಬಿಡುತ್ತೆ. ಓಕೆನಾ,
ಅಗ್ನಿಶಿಲೆಗಳು ಕೆಲವೊಂದು ಬಾರಿ ಏನು ಮಾಡುತ್ತೆ, ಭೂಮಿ ಒಳಗಡೆಯಿಂದ ದ್ರವರೂಪದಲ್ಲಿ ಬಂದು ಆ ದ್ರವರೂಪದಿಂದ ಬಂದು ಹೊರಗಡೆ ಏನಾಗುತ್ತೆ, ಅದು ತಂಪಾಗಿ ಗಟ್ಟಿಯಾಗೋಗುತ್ತೆ. ಮತ್ತು ಈ ಅಗ್ನಿಶಿಲೆಗಳು ಮೊದಲು ನಿರ್ಮಾಣವಾಗೋದ್ರಿಂದ ಇವು ಪ್ರಾಥಮಿಕ ಶಿಲೆಗಳು ಅಂತಲೂ ನಾವು ಕರಿತೀವಿ. ಎಕ್ಸಾಮಲ್ಲಿ ಪ್ರಾಥಮಿಕ ಶಿಲೆಗಳು ಅಂತ ಕೊಟ್ಟು ಸ್ಟೇಟ್ಮೆಂಟ್ಸ್ ಕೊಡ್ತಾರೆ, ಆಗ ನೀವು ಇದಕ್ಕೆ ಬರೀಬೇಕಾಗುತ್ತೆ ಆನ್ಸರು. ಮತ್ತೆ ನೋಡಿ, ಅಗ್ನಿಶಿಲೆಗಳು ಒಂದು ಚಾರ್ಟ್ ಕೊಟ್ಟಿದ್ದಾರೆ, ಅದು ನೋಡಿ. ಅಗ್ನಿಶಿಲೆಗಳಲ್ಲಿ 2 ವಿಧ ಇದೆ, ಅಂತಃಸರಣ ಅಗ್ನಿಶಿಲೆಗಳು ಮತ್ತು ಬಹಿಸ್ಸರಣ ಅಗ್ನಿಶಿಲೆಗಳು ಅಂತ. ಅಂತಃಸರಣ ಶಿಲೆಗಳು ಅಂತಂದ್ರೆ ನೋಡಿ, ಅಂತರಾಗ್ನಿ ಶಿಲೆಗಳು, ಈ ಗ್ರಾನೈಟ್ಸ್ ಅದು ಇದು ಇರುತ್ತಲ್ಲ, ಅದನ್ನ ಅಂತರಾಗ್ನಿ. ಈ ಡೈಕ್ ಶಿಲೆಗಳು ಅಂತಂದ್ರೆ ಡೋಲೋರೈಟ್ಗಳು ಅಂತ ಉದಾಹರಣೆ ಆಗುತ್ತೆ. ಬಹಿಸ್ಸರಣ ಶಿಲೆಗಳು ಅಂತಂದ್ರೆ ಲಾವಾ ಅಥವಾ ಜ್ವಾಲಾಮುಖಿಗಳು ನಿಮ್ಗೆ ಗೊತ್ತಿರುತ್ತೆ. ಜ್ವಾಲಾಮುಖಿ ಅಂತಂದ್ರೆ ಏನು ಅಂತ. ಲಾವಾ ಅಂತಂದ್ರೆ ಗೊತ್ತಿಲ್ಲ, ಲಾವಾ ಒಳಗಡೆಯಿಂದ ಹೊರಗಡೆ ಅಂತ ಚಿಮ್ಮುತ್ತಲ್ವಾ ಲಿಕ್ವಿಡ್ ಫಾರ್ಮ್ ಆಗಿ, ಅದನ್ನ ಲಾವಾ ಅಂತ ಕರಿತೀವಿ ನಾವು. ನೋಡಿ, ಈ ಅಂತಃಸರಣ ಶಿಲೆಗಳನ್ನ ನಾವು ನೋಡೋದಾದ್ರೆ, ಈ ಶಿಲಾಪಾಕ ಅಥವಾ ಮ್ಯಾಗ್ಮಾ ಭೂಮೇಲ್ಮೆಯಲ್ಲಿ ತಲುಪುವ ಮೊದಲೇ ಇವು ಅಂತರಾಳದಲ್ಲಿ ಘನೀಭವಿಸಿ, ಅಂದ್ರೆ ಒಳಗಡೆನೇ ಏನಾಗುತ್ತೆ, ಗಟ್ಟಿ ಆಗ್ಬಿಡುತ್ತೆ. ಅಂತಃಸರಣ ಅಂತಂದ್ರೆ ಒಳಗಡೆ ಅಲ್ವಾ, ಒಳಗಡೆನೆ ಗಟ್ಟಿ ಆಗ್ತಕ್ಕಂಥದ್ದು. ಅದು ಎಕ್ಸಾಂಪಲ್ಲು ಡೋಲರೈಟ್ ಆಗಿರ್ಬೋದು, ಗ್ಯಾಬ್ರೋ ಆಗಿರ್ಬೋದು, ಗ್ರಾನೈಟ್ ಆಗಿರ್ಬೋದು, ಒಳಗಡೆ ಗಟ್ಟಿ ಆಗೋಗುತ್ತೆ. ಬಹಿಸ್ಸರಣ ಅಂತಂದ್ರೆ ಹೊರಗಡೆ ಬಂದು ಇದೇನಾಗುತ್ತೆ, ಗಟ್ಟಿ ಆಗುತ್ತೆ. ಆಚೆ ಬಂದು ಗಟ್ಟಿ ಆಗೋದು, ಭೂಮಿಯ ಮೇಲೆ ಹೊರಗಡೆ ಬಂದು ಶಿಲಾಪಾಕದಲ್ಲಿ ಅಂದ್ರೆ ಮ್ಯಾಗ್ಮಾ ಒಂದು ರೀತಿಯಲ್ಲಿ ಹೊರಗಡೆ ಬಂದು ಅಲ್ಲಿ ಹೊರಗಡೆ ಬಂದು ಗಟ್ಟಿ ಆಗ್ತಕ್ಕಂಥದ್ದು ಘನೀಭವಿಸುತ್ತೆ ಇದು. ಮತ್ತೆ ಇಲ್ಲಿ ಈ ಶಿಲೆಗಳು ಸಾಮಾನ್ಯವಾಗಿ ಸಣ್ಣ ಹರಳುಗಳಿಂದ ಕೂಡಿದ್ದು ಗಾಜಿನಂತೆ ನಯವಾಗಿರುತ್ತೆ. ಏಕೆ ಅಂತಂದ್ರೆ ನೋಡಿ, ಲಾವಾರಸ ಒಂದು ಮೇಲೆ ಬಹುಬೇಗ ತಂಪಾಗಿ ಅಂದ್ರೆ ಗಟ್ಟಿಯಾಗುತ್ತೆ, ಬಹುಬೇಗ ಅದು ಹೊರಗಡೆ ಬಂದು ಗಟ್ಟಿಯಾಗುತ್ತೆ. ಅದು ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಬಸಾಲ್ಟ್ ಆಗಿರ್ಬೋದು, ಆಂಡೆಸೈಟ್ ಆಗಿರ್ಬೋದು, ಎರಡೂ ಕೂಡ ಹೊರಗಡೆ ಬಂದು ಬೇಗ ಈ ತಣ್ಣಗಾಗಿ ಗಟ್ಟಿ ಆಗ್ಬಿಡುತ್ತೆ. ಶಿಲಾವಸ್ತುಗಳು ಭೂಮಿಯ ಒಳಭಾಗದಲ್ಲಿ ಕರಗಿ ದ್ರವ ಅಥವಾ ಅರೆ ದ್ರವ ರೂಪದಲ್ಲಿ ಇರುತ್ತೆ. ಇದನ್ನ ನಾವೇನಂತ ಕರಿತೀವಿ, ಶಿಲಾಪಾಕ ಅಥವಾ ಮ್ಯಾಗ್ಮಾ ಅಂತ ಕರಿತೀವಿ ಸ್ನೇಹಿತರೆ, ಅಲ್ಲ. ಓಕೆ, ಇದು ಭೂಮಿಯ ಹೊರಭಾಗಕ್ಕೆ ಬಂದಾಗ ಏನಾಗುತ್ತೆ, ಲಾವಾರಸ ಆಗೋಗುತ್ತೆ. ಇನ್ನು ಕಣಶಿಲೆಗಳು ಅಂತಂದ್ರೆ ಏನು, ಇದು ಆಂಗ್ಲ ಭಾಷೆಯಲ್ಲಿ ನಾವೇನಂತ ಕರಿತೀವಿ, ಸೆಡಿಮೆಂಟರಿ ಅಂತ ಕರಿತೀವಿ. ಲ್ಯಾಟಿನ್ ಭಾಷೆಯಲ್ಲಿ ಸೆಡಿಮೆಂಟಮ್ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಸೆಡಿಮೆಂಟರಿ, ಲ್ಯಾಟಿನ್ ಭಾಷೆಯಲ್ಲಿ ಸೆಡಿಮೆಂಟಮ್ ಅಂತ ಕರಿತೀವಿ ಸ್ನೇಹಿತರೆ. ಏನಾಗಂದ್ರೆ ನೋಡಿ, ತಳ ಸೇರುವಿಕೆ ಅಂತಂದರ್ಥ. ಓಕೆನಾ, ನೀಟಾಗಿ ಅದು ಕೆಳಗಡೆ ಹೋಗಿ ಗಟ್ಟಿಯಾಗಿ ಹೋಗ್ಬಿಡುತ್ತೆ, ಗಟ್ಟಿಯಾಗಿ ಒಂದು ಶಿಲೆಯಾಗಿ ಮಾರ್ಪಾಡಾಗೋಗುತ್ತೆ ಸ್ನೇಹಿತರೆ. ಈ ಕಣಶಿಲೆಗಳು ನೀರು, ಗಾಳಿ, ಹಿಮ ಮುಂತಾದ ಕೃತಗಳಿಂದ ನಿರ್ಮಾಣವಾಗಿರುತ್ತೆ. ಕಣಶಿಲೆಗಳು ಯಾವುದರಿಂದ ಮ್ಯಾನುಫ್ಯಾಕ್ಚರ್ ಮೇಡ್ ಆಗಿರುತ್ತೆ ಅಂತಂದ್ರೆ, ನೀರಾಗಿರ್ಬೋದು, ಗಾಳಿ ಆಗಿರ್ಬೋದು, ಹಿಮ ಆಗಿರ್ಬೋದು, ಇದನ್ನು ಮೂರನ್ನು ಒಳಗೊಂಡು ಅದು ಕಣಶಿಲೆಗಳಾಗೋಗುತ್ತೆ. ಇವು ಅಗ್ನಿಶಿಲೆಗಳನ್ನು ಚೂರು ಚೂರಾಗಿ ಒಡೆದು ಸವಿಸುತ್ತೆ. ಕಣಶಿಲೆಗಳು ಏನು ಮಾಡುತ್ತೆ, ಈ ಒಂದು ಅಗ್ನಿಶಿಲೆಗಳನ್ನ ಒಡೆದು ಏನು ಮಾಡುತ್ತೆ, ಚೂರು ಚೂರಾಗಿ ಪುಡಿ ಮಾಡಿ ಡಿಪ್ರಿಸಿಯೇಷನ್ ಮಾಡ್ತಾ ಹೋಗುತ್ತೆ, ಸವೆಕಳೆ ಮಾಡ್ತಾ ಹೋಗುತ್ತೆ ಸ್ನೇಹಿತರೆ, ಏನಾ. ಮತ್ತು ಇಂಥ ಒಂದು ಪ್ರೋಸೆಸ್ಸನ್ನು ನಾವೇನಂತ ಕರಿತೀವಿ ಅಂತಂದರೆ ದ್ವಿತೀಯ ಶಿಲೆಗಳಂತಲೂ ನಾವು ಕರಿತೀವಿ ಸ್ನೇಹಿತರೆ. ಮತ್ತು ಇದರಲ್ಲಿ ಜಲಶಿಲೆಗಳು ಕೂಡ ಇರುತ್ತೆ. ಜಲಶಿಲೆಗಳಂತಂದರೆ ಸಾಗರ ಅಥವಾ ಸಮುದ್ರದ ಒಳಗಡೆ ಜಲರಾಶಿಯಿಂದ ಅಥವಾ ಜೀವರಾಶಿಗಳಿಂದ ನಿರ್ಮಿತವಾಗ್ತಕ್ಕಂಥ ಒಂದು ಶಿಲೆಗಳನ್ನು ನಾವು ಜಲಶಿಲೆಗಳಂತ ಕರಿತೀವಿ. ಇದಕ್ಕೆ ತುಂಬ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನೀರು ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿರೋದ್ರಿಂದ ಇದು ಒಂದು ಜಲಶಿಲೆಗಳು ಆಗುತ್ತೆ ಸ್ನೇಹಿತರೆ. ಓಕೆ, ಮತ್ತು ಈ ಕಣಶಿಲೆಗಳಲ್ಲಿ 2 ವಿಧ ಇದೆ, ಇನ್ಆರ್ಗಾನಿಕ್ ಅಂತ ಮತ್ತು ಆರ್ಗ್ಯಾನಿಕ್ ಅಂತೇಳಿ. ಇನ್ಆರ್ಗ್ಯಾನಿಕ್ ಅಂತಂದರೆ ಭೌತಿಕ ಕ್ರಿಯೆಯಿಂದ ಆಗೋದು, ಮತ್ತು ಇನ್ನೊಂದಿದೆ ರಾಸಾಯನಿಕ ಕ್ರಿಯೆಯಿಂದ ಆಗ್ತಕ್ಕಂಥದ್ದು. ಅದು ಇದು ಕೆಳಗಡೆ ಡೀಟೇಲ್ ಆಗಿ ನೋಡೋಣ. ಆರ್ಗ್ಯಾನಿಕ್ ಶಿಲೆಗಳಲ್ಲಿ 2 ವಿಧ, ಚೂರ್ಣಾಧಿಕ್ಯ ಶಿಲೆಗಳು ಮತ್ತು ಇಂಗಾಲಾಧಿಕ್ಯ ಶಿಲೆಗಳು ಅಂತೇಳಿ. ಮತ್ತು ಭೌತಿಕ ಕ್ರಿಯೆಯಿಂದ 2 ವಿಧ ಇದೆ. ಭೌತಿಕ ಕ್ರಿಯೆಯಿಂದ ಮರಳುಮಯ ಶಿಲೆಗಳಾಗುತ್ತೆ ಮತ್ತು ಮೃಣ್ಮಯ ಶಿಲೆಗಳು ಅಂತಲೂ ಕೂಡ ಆಗುತ್ತೆ. ನೋಡಿ, ನೀಟಾಗಿ ಇಂಡಿಯಲೇಟಾಗಿ ತಿಳ್ಕೊಳ್ಳೋಣ. ಇಲ್ಲಿ ಭೌತಿಕ ಕ್ರಿಯೆ ಅಂತಂದರೆ ನೋಡಿ, ಇವುಗಳು ಶಿಥಿಲೀಕರಣದಿಂದ ಉತ್ಪತ್ತಿಯಾಗತಕ್ಕಂಥ ಶಿಲಾ ಒಂದು ಚೂರುಗಳಿಂದ ಈ ಒಂದು ಶಿಲೆ ನಿರ್ಮಾಣ ಆಗುತ್ತೆ. ಎಕ್ಸಾಂಪಲ್ಗೆ ಮರಳುಗಲ್ಲಾಗಿರ್ಬೋದು, ಮರಳುಮಯ ಶಿಲೆ ಆಗಿರ್ಬೋದು. ಮರಳುಗಲ್ಲು ಅಂದರೆ ಮರಳುಮಯ ಶಿಲೆ, ಮರಳುಮಯ ಒಂದು ಶಿಲೆ. ಜೇಡಿ ಶಿಲೆ, ಮೃಣ್ಮಯ ಶಿಲೆ. ಜೇಡಿ ಶಿಲೆ ಅಂತಂದರೆ ಮೃಣ್ಮಯ ಶಿಲೆ ಅಂತೇಳಿ ನಾವು ಕರಿತೀವಿ. ರಾಸಾಯನಿಕ ಕ್ರಿಯೆಯಿಂದ ಆಗ್ತಕ್ಕಂಥ ಒಂದು ಕಣಶಿಲೆಗಳು ಅಂತಂದರೆ ಕೆಮಿಕಲ್ ಅಂತಂದರೆ ನೋಡಿ, ಈ ಮಳೆ ನೀರು ಬರುತ್ತಲ್ವಾ, ಈ ನೀರಿನ ಒಂದು ದ್ರಾವಣ ಏನಾಗಿರುತ್ತೆ, ಆ ನೀರಿನ ಒಂದು ದ್ರಾವಣದಲ್ಲಿ ಹೆಚ್ಚು ಲವಣಾಂಶಗಳಿರೋದ್ರಿಂದ ಅದೇನಾಗುತ್ತೆ, ಹೆಚ್ಚು ಹೀಟಾಗಿ ಅದು ಬಾಷ್ಪೀಭವನ ಅಂತಂದರೆ ಎವಾಪರೇಟ್ ಆಗಿ ಮೇಲೆ ಹೋಗಿ ರಾಸಾಯನಿಕಗಳು ಸಂಚಯಗೊಂಡು ಈ ಶಿಲೆಗಳು ನಿರ್ಮಾಣವಾಗುತ್ತೆ ಸ್ನೇಹಿತರೆ. ಇದಕ್ಕೆ ಎಕ್ಸಾಂಪಲ್ ನಾವೇನು ಹೇಳ್ಬೋದು, ಕಲ್ಲುಪ್ಪು ಆಗಿರ್ಬೋದು, ಜಿಪ್ಸಿಯಮ್ ಆಗಿರ್ಬೋದು, ಇವೆರಡೂ ಕೂಡ ಎಕ್ಸಾಂಪಲ್ ಆಗುತ್ತೆ. ಇದು ಕೆಮಿಕಲ್ ಫಾರ್ಮ್ ಆಗಿ ಒಂದು ಕಣಶಿಲೆಗಳು ಹೇಗೆ ಆಗುತ್ತೆ ಅಂತೇಳಿ ಕೆಮಿಕಲ್ ರಿಯಾಕ್ಷನ್ ಅಂತೇಳಿ ನಾವು ಹೇಳ್ತೇವೆ. ಮತ್ತು ಜೈವಿಕ ಕ್ರಿಯೆಗಳಿಂದ ಆಗ್ತಕ್ಕಂಥದ್ದು ಅಂತಂದರೆ ಚಿಪ್ಪುಗಳಾಗಿರ್ಬೋದು, ಈ ಸಮುದ್ರದಲ್ಲಿ ಇರತಕ್ಕಂಥ ಜಲಚರ ಆಗಿರ್ಬೋದು, ಜಲಚರದ ಚಿಪ್ಪುಗಳಾಗಿರ್ಬೋದು, ಸಸ್ಯವರ್ಗ ಆಗಿರ್ಬೋದು, ಪ್ರಾಣಿ ವರ್ಗ ಆಗಿರ್ಬೋದು, ಇನ್ನಿತರ ಪಳೆಯುಳಿಕೆಗಳಿಂದ ಆಗಿರ್ಬೋದು, ಮಣ್ಣಿನಲ್ಲಿ ಸೇರಿ ಗಟ್ಟಿಯಾಗಿ ಜೈವಿಕ ಒಂದು ಕಣಶಿಲೆ ಆಗಿರ್ತಕ್ಕಂಥ ಒಂದು ಚಾನ್ಸಸ್ಸು ತುಂಬ ಇರುತ್ತೆ. ಇದಕ್ಕೆ ಎಕ್ಸಾಂಪಲ್ಲು
ಸುಣ್ಣಕಲ್ಲು ಆಗಿರ್ಬೋದು, ಅದೇ ಚೂರ್ಣಾದಿಕ್ಯ ಶಿಲೆ ಅಂತ ಹೇಳಿದೀವಿ ನಾವು ಸುಣ್ಣಕಲ್ಲಿಗೆ. ಮತ್ತೆ ಕಲ್ಲಿದ್ದಲು, ಇಂಗಾಲಾದಿಕ್ಯ, ಇಂಗಾಲ ಅಂತಂದ್ರೇನೆ ಕಲ್ಲಿದ್ದಲು ತಿಳಿಯೋಣ. ಇಂಗಾಲ ಅಂತಕ್ಕಂಥ ಒಂದು ಇಂಗಾಲಾದಿಕ್ಯ ಶಿಲೆ ಆಗಿರ್ತಕ್ಕಂಥ ಶಿಲೆಗಳಾಗ್ತಕ್ಕಂಥದ್ದು ಕಲ್ಲಿದ್ದಲು ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಮತ್ತೆ ರೂಪಾಂತರ ಶಿಲೆ ಹೇಗಾಗುತ್ತೆ ಅಂತಂದ್ರೆ, ಈ ಅಗ್ನಿಶಿಲೆ ಹಾಗೂ ಕಡಶಿಲೆ ಎರಡೂ ಸೇರಿ ಹೆಚ್ಚು ಒತ್ತಡವನ್ನು ಕ್ರಿಯೇಟ್ ಮಾಡುತ್ತೆ, ಹೆಚ್ಚು ಉಷ್ಣವನ್ನು ಹೀಟನ್ನ ಕ್ರಿಯೇಟ್ ಮಾಡಿ ಎರಡು ಮಾರ್ಪಾಡಾಗುತ್ತೆ, ಚೇಂಜಸ್ ಆಗೋಗುತ್ತೆ. ಅದನ್ನು ನಾವು ಆ ಶಿಲೆನೇ ಮಾರ್ಪಾಡಾಗೋದಕ್ಕೆ ಅದು ರೂಪಾಂತರ ಶಿಲೆ ಅಂತ ಕರಿತೀವಿ. ಎಕ್ಸಾಂಪಲ್ಲು ಗ್ರಾಟಿಂದ ನೀಸ್ ಆಗುತ್ತೆ, ಗ್ರಾನೈಟಿಂದ ನೀಸ್ ಆಗುತ್ತೆ, ಬಸಾಲ್ಟಿಂದ ಶಿಫ್ಟ್ ಆಗುತ್ತೆ, ಮತ್ತು ಸುಣ್ಣದ ಕಲ್ಲಿಂದ ಅಮೃತ ಶಿಲೆ ಆಗುತ್ತೆ. ಎಕ್ಸಾಮಲ್ಲಿ ಇದು ತುಂಬ ಇಂಪಾರ್ಟೆಂಟು ಈ ಥರವು, ಓಕೆನಾ. ಈ ಅಮೃತ ಶಿಲೆ ಯಾವುದರಿಂದ ಆಗುತ್ತೆ ಅಂತ, ಸುಣ್ಣದ ಕಲ್ಲು, ಓಕೆನಾ. ಮರಳು ಶಿಲೆ, ಸ್ಫಟಿಕ ಶಿಲೆ, ಓಕೆನಾ. ಕಲ್ಲಿದ್ರು ಗ್ರಾಫೈಟ್ ಆಗುತ್ತೆ, ಗ್ರಾಫೈಟ್ ಏನಿರುತ್ತೆ ವಜ್ರ ಆಗುತ್ತೆ. ಸೊ ಈ ರೀತಿ ಕನ್ವರ್ಟ್ ಆಗುತ್ತೆ, ರೂಪಾಂತರ ಆಗೋಗುತ್ತೆ, ಚೇಂಜ್ ಆಗಿಬಿಡುತ್ತೆ. ಗ್ರಾನೈಟ್ ಇರೋದು ನೀಸು, ಬಸಾಲ್ಟ್ ಇರೋದು ಶಿಫ್ಟು, ಸುಣ್ಣದ ಕಲ್ಲಿರೋದು ಅಮೃತ ಶಿಲೆ, ಮರಳು ಶಿಲೆ ಇರೋದು ಸ್ಫಟಿಕ ಶಿಲೆ, ಕಲ್ಲಿದ್ರಲ್ಲಿ ಇರೋದು ಗ್ರಾಫೈಟ್ ಇರೋದು ವಜ್ರ. ಈ ರೀತಿ ತನ್ನ ರೂಪವನ್ನು ಬದಲಾವಣೆಗೊಳ್ಳುತ್ತೆ, ಅಂದರೆ ಬದಲಾಯಿಸಿಕೊಳ್ಳುತ್ತೆ ಅದರ ಒಂದು ರೂಪವನ್ನು. ಮತ್ತೆ ಭೂಕವಚದ ಒಂದು ಶಕ್ತಿಗಳಲ್ಲಿ ಎರಡು ವಿಧ ಇದೆ. ಭೂಕವಚದ ಶಕ್ತಿಯಲ್ಲಿ ಅಂತರ್ಜನಿತ ಅಂತ ಒಂದು, ಮತ್ತೆ ಬಾಹ್ಯ ಶಕ್ತಿ ಅಂತ ಒಂದು. ಇಂಟರ್ನಲ್ ಫೋರ್ಸು, ಎಕ್ಸ್ಟರ್ನಲ್ ಫೋರ್ಸು. ಅಂತರ್ಜನಿತ ಶಕ್ತಿ ಅಂತಂದ್ರೆ ಭೂಮಿಯ ಒಳಗಿನ ಆಂತರಿಕ ಶಕ್ತಿಗಳು. ಇವು ನೋಡಿ, ಭೂಮಿಯ ಮೇಲ್ಮೈನ ಸ್ವರೂಪ ಕ್ಷಿಪ್ರವಾಗಿ ಬದಲಾವಣೆಯನ್ನು ಹೊಂದುತ್ತವೆ. ಎಕ್ಸಾಂಪಲ್ ನಾವೇನಂತ ಹೇಳ್ಬೋದು ಅಂತಂದ್ರೆ ಜ್ವಾಲಾಮುಖಿ ಆಗಿರ್ಬೋದು, ಭೂಕಂಪಗಳಾಗಿರ್ಬೋದು. ಜ್ವಾಲಾಮುಖಿಗಳು ಅಂತಂದ್ರೆ ನಿಮಗೆ ಗೊತ್ತೇ ಇದೆ, ಭೂಮಿಯ ಮೇಲ್ಮೈ ಬಿರುಕು ಅಥವಾ ರಂಧ್ರಗಳಾದಾಗ ಒಳಗಡೆಯಿಂದ ಚುಮ್ಮಂತ ಅದು ಏನಾಗುತ್ತೆ, ಹೊರಗಡೆ ಬಂದು ಅದೇನಾಗುತ್ತೆ, ಹೊರ ಬೀಳುತ್ತೆ ಆ ಒಂದು ಶಿಲಾಪಾಕ ಒಂದು ಲಿಕ್ವಿಡ್ ಫಾರ್ಮ್ ಆಗಿ ಒಳಗಡೆ ಬೀಳೋದಕ್ಕೆ ನಾವು ಜ್ವಾಲಾಮುಖಿ ಅಂತ ಕರಿತೀವಿ, ವಾಲ್ಕನೋಸ್ ಅಂತ ಕರಿತೀವಿ. ನೋಡಿ, ಇದು ಭೂಕವಚದಿಂದ ನೇರವಾಗಿ ಆಳದಲ್ಲಿರುವ ಶಿಲಾಪಾಕದ ಜಾಗಕ್ಕೆ ಸಂಪರ್ಕ ಕಲ್ಪಿಸುವ ರಂಧ್ರಗಳನ್ನು ನಾಳವೆನ್ನುವರು. ಒಂದು ರಂಧ್ರ ಇರುತ್ತಲ್ವಾ, ಸ್ಟ್ರೈಟ್ ಆಗಿ ಹೋಲ್ ಇರುತ್ತೆ, ಆ ಒಂದು ಸ್ಟ್ರೈಟ್ ಹೋಲ್ನ ನಾವು ನಾಳ ಅಂತ ಕರಿತೀವಿ. ಇದರ ಮೂಲಕ ಶಿಲಾಪಾಕ ಆಗಿರ್ಬೋದು, ಶಿಲಾಚೂರುಗಳಾಗಿರ್ಬೋದು, ಲಾವರಸ ಆಗಿರ್ಬೋದು, ಬೂದಿ ಆಗಿರ್ಬೋದು, ನೀರಾವಿ ಆಗಿರ್ಬೋದು, ಜ್ವಾಲೆ ಮತ್ತು ಇತರ ಅನಿಲಗಳು ಕೂಡ ಭೂಮಿಯ ಅಂತರಾಳದಿಂದ ಹೊರ ಹೊಮ್ಮುತ್ತದೆ. ಇದನ್ನೇ ನಾವು ವಾಲ್ಕನೋಸ್ ಅಂತ ಹೇಳೋದು. ಒಳಗಡೆ ಇರ್ತಕ್ಕಂಥ ಎಲ್ಲ ಅನಿಲಗಳು ಮತ್ತೆ ಖನಿಜಗಳು ಲಿಕ್ವಿಡ್ ಮುಖಾಂತರ ಏನಾಗುತ್ತೆ, ಬಂದು ಹೊರಗಡೆ ಬಿದ್ದೋಗುತ್ತೆ ಸ್ನೇಹಿತರೆ. ಅದನ್ನೇ ನಾವು ಒಂದು ಜ್ವಾಲಾಮುಖಿ ಅಂತ ಕರಿತೀವಿ. ಕಾಲ್ಡೆರಾ ಅಂತಂದ್ರೆ ಏನು? ಕಾಲ್ಡೆರಾ ಅಂತಂದ್ರೆ ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟೇ. ಕಾಲ್ಡೆರಾ ಅಂತಕ್ಕಂಥದ್ದು ನೋಡಿ, ಆಲಿಕೆ ಆಕಾರದ ಜ್ವಾಲಾಮುಖಿಯ ಬಾಯನ್ನು, ಓಕೆನಾ, ಅಗ್ನಿಕುಂಡ ಅಂತ ಕರಿತೀವಿ ಅಥವಾ ಜ್ವಾಲಾಕುಂಡ ಅಂತ ಕರಿತೀವಿ. ಈ ಒಂದು ಜ್ವಾಲಾಮುಖಿಯ ಒಂದು ದ್ವಾರವನ್ನು ನಾವೇನಂತ ಕರಿತೀವಿ, ಕಾಲ್ಡೆರಾ ಅಥವಾ ಕಾಲ್ಡೆರಾ. ಕನ್ನಡದಲ್ಲೂ ಕಾಲ್ಡೆರಾನೆ, ಇಂಗ್ಲೀಷಲ್ಲೂ ಕಾಲ್ಡೆರಾನೆ ಆಗುತ್ತೆ. ಜ್ವಾಲಾಮುಖಿಯಲ್ಲಿ ಟೈಪ್ಸ್ ಇದಾವೆ ಸ್ನೇಹಿತರೆ. ಜಾಗೃತ, ಆಕ್ಟಿವ್ ವಾಲ್ಕನೋಸ್ ಅಂದ್ರೆ ತುಂಬಾ ಆಕ್ಟಿವ್ ಆಗಿರುತ್ತೆ ಇದು. ಇವು ಮೇಲಿಂದ ಮೇಲೆ ಸ್ಫುಟಗೊಂಡು ಲಾವರಸ, ಅನಿಲ, ಬೂದಿ ಇತ್ಯಾದಿಗಳನ್ನ ಹೊರ ಹಾಕುತ್ತೆ. ಆಕ್ಚುಲಿ ನಮ್ಮ ಒಂದು ಆಕ್ಟಿವ್ ವಾಲ್ಕನೋಸ್ ನಮ್ಮ ಪ್ರಪಂಚದಾದ್ಯಂತ ಸುಮಾರು 600 ಇದಾವೆ. ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ. ಫಿಲಿಪೈನ್ಸ್ ಅಲ್ಲಿ ಇರ್ತಕ್ಕಂಥ ಪಿನಾಟಬೋ ಆಗಿರ್ಬೋದು, ಇಟಲಿಯಲ್ಲಿ ಇರ್ತಕ್ಕಂಥ ಸ್ಟ್ರಾಂಬೋಲಿ ಆಗಿರ್ಬೋದು, ಮತ್ತು ಎಟ್ನಾ USA ನಲ್ಲಿರ್ತಕ್ಕಂಥ ಸೇಂಟ್ ಹೆಲೆನಾ ಆಗಿರ್ಬೋದು, ಹವಾಯಿ ದ್ವೀಪದ ಒಂದು ಮೌನಲೋವಾ ಆಗಿರ್ಬೋದು. ಇವೆಲ್ಲ ಕೂಡ ಆಕ್ಟಿವ್ ವಾಲ್ಕನೋಸ್. ಈ ಪ್ರಪಂಚದಲ್ಲಿರ್ತಕ್ಕಂಥ ಆಕ್ಟಿವ್ ಆಗಿರ್ತಕ್ಕಂಥ ವಾಲ್ಕನೋಸು. ಸುಪ್ತ ಅಂತಂದ್ರೆ ಡಾರ್ಮೆಂಟ್. ಇದು ಒಂದ್ಸಲ ಸ್ಫೋಟಿಸಿ ನಂತರ ಬಹುಕಾಲ ವರ್ಷಗಳ ಕಾಲ ಸುಮ್ಮನೆ ಆಗ್ಬಿಡುತ್ತೆ. ಸಡನ್ ಒಂದ್ಸಲ ಸ್ಫೋಟ ಆಗಿ ಒಂದ್ಸಲ ನೆಕ್ಸ್ಟ್ ಒಂದು 10-15 ವರ್ಷಗಳ ಕಾಲ ಸೈಲೆಂಟ್ ಆಗಿರ್ತಕ್ಕಂಥ ಒಂದು ಜ್ವಾಲಾಮುಖಿಗಳನ್ನ ಸುಪ್ತ ಅಂತ ಕರಿತೀವಿ ನಾವು. ಎಕ್ಸಾಂಪಲ್ಲು ಇಟಲಿಯ ಮೌಂಟ್ ವೆಸುವಿಯಸ್ ಆಗಿರ್ಬೋದು, ಜಪಾನ್ನ ಫ್ಯೂಜಿಯಾಮ್ ಆಗಿರ್ಬೋದು, ಇಂಡೋನೇಷ್ಯಾದ ಕ್ರಕಟೋವ್ ಆಗಿರ್ಬೋದು, ಟ್ಯಾಂಜಿಯಾನೋದ ಕಿಲಿಮಾಂಜಾರೋ ಆಗಿರ್ಬೋದು. ಇವೆಲ್ಲ ಕೂಡ ಸುಪ್ತ ಜ್ವಾಲಾಮುಖಿಗಳಾಗಿರುತ್ತೆ. ಲುಪ್ತ ಜ್ವಾಲಾಮುಖಿಗಳು, ಎಕ್ಸ್ಟಿಂಕ್ಟ್ ವಾಲ್ಕನೋಸ್ ಅಂತಂದ್ರೆ ಏನು ಅಂತಂದ್ರೆ ಪುರಾತನ ಕಾಲದಿಂದ ಕಾರ್ಯಾಚರಣೆ ನಡೆಸಿದ್ದು. ಇದು ನಂತರದ ಯಾವುದೇ ಕಾರ್ಯಾಚರಣೆ ನಡೆಸಿರುವುದಿಲ್ಲ. ಅಂದ್ರೆ ಹಳೆಯ ಕಾಲದಲ್ಲಿ ಇದು ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು. ಇಲ್ಲಿವರೆಗೆ ಇದು ಯಾವುದೇ ಕಾರ್ಯಾಚರಣೆ ನಡೆಸಿಲ್ಲ. ಹಾಗೆ ಸುಮ್ಮನೆ ತಣ್ಣಗೆ ಕುತ್ಕೊಂಡೇ ಇದೆ ಸೈಲೆಂಟ್ ಆಗಿ, ಯಾವುದೇ ರೀತಿಯಾದ ಒಂದು ಬ್ಲಾಸ್ಟ್ ಆಗಲಿಲ್ಲ. ಇದನ್ನು ನಾವು ಎಕ್ಸ್ಟಿಂಕ್ಟ್ ವಾಲ್ಕನೋಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ನೋಡೋದಾದ್ರೆ ಅರ್ಜೆಂಟೈನಾದ ಅಕಾಂಕುಗೋ ಆಗಿರ್ಬೋದು, ತಾಂಜಾನಿಯಾದ ಗೊರಾಂಗೋರೋ ಆಗಿರ್ಬೋದು, ಸ್ಕಾಟ್ಲೆಂಡ್ನ ಅರ್ಥರ್ ಸೀಟ್ ಮೊದಲಾದ ಇವೆಲ್ಲ ಕೂಡ ಎಕ್ಸ್ಟಿಂಕ್ಟ್ ಲುಪ್ತ ಜ್ವಾಲಾಮುಖಿಗಳಾಗಿರ್ತವೆ ಸ್ನೇಹಿತರೆ. ಪ್ರಪಂಚದ ಪ್ರಸಿದ್ಧವಾಗಿರ್ತಕ್ಕಂಥ ವಾಲ್ಕನೋಗಳು ಯಾವುವು ಅಂತಂದ್ರೆ ಇಟ್ಲಿಯಲ್ಲಿ ಮೌಂಟ್ ವೆಸುವಿಯಸ್ ಇದೆ, ಇಂಡೋನೇಷ್ಯಾದಲ್ಲಿ ಕ್ರಕಟೋವಾ ಇದೆ, ಮತ್ತೆ ವೆಸ್ಟ್ ಇಂಡೀಸ್ ಅಲ್ಲಿ ಮೌಂಟ್ ಫೀಲಿ ಇದೆ, ಮತ್ತೆ ಜಪಾನ್ನಲ್ಲಿರ್ತಕ್ಕಂಥ ಮೌಂಟ್ ಫ್ಯೂಜಿಯಾಮ. ಇದನ್ನ ದೇವರು ಅಂತ ಪೂಜೆ ಮಾಡ್ತಾರೆ ಜಪಾನ್ ದೇಶದವರು. ಜ್ಞಾಪಕ ಇರಲಿ, ಮೌಂಟ್ ಫ್ಯೂಜಿಯಾಮ ಅಂತಕ್ಕಂಥದ್ದು ದೇವರಾಗಿರುತ್ತೆ ಜಪಾನಿಯನ್ನರಿಗೆ. ಮತ್ತೆ ಜ್ವಾಲಾಮುಖಿಯ ವಸ್ತುಗಳು ಯಾವ್ಯಾವಪ್ಪ ಅಂತಂದ್ರೆ
ಘನವಸ್ತುಗಳು, ಅನಿಲ ವಸ್ತುಗಳು, ದ್ರವ ವಸ್ತುಗಳು ಮೂರೂ ಕೂಡ ಜ್ವಾಲಾಮುಖಿಯ ವಸ್ತುಗಳಾಗಿರುತ್ತೆ. ಈ ಘನವಸ್ತುಗಳಲ್ಲಿ ಜ್ವಾಲಾಮುಖಿಯ ಗುಂಡುಗಳಿರುತ್ತೆ, ಕಿಟ್ಟ ಧೂಳು ಇರುತ್ತೆ, ಬೂದಿ ಇರುತ್ತೆ. ಅನಿಲಗಳಲ್ಲಿ ಗಂಧಕ, ಹೈಡ್ರೋಜನ್, ಇಂಗಾಲದ ಡೈಆಕ್ಸೈಡ್, ನೀರಾವಿ ಇವೆಲ್ಲ ಕೂಡ ಅನಿಲಗಳಂತ ನಾವು ಕರೀಬಹುದು. ಅಂದರೆ ಲಿಕ್ವಿಡ್ ಗ್ಯಾಸ್ ಫಾರ್ಮ್ ಆಗಿ ಇರತಕ್ಕಂಥದ್ದು. ಲಾವಾರಸ ಅಂತಕ್ಕಂಥದ್ದು ಲಿಕ್ವಿಡ್ ಫಾರ್ಮ್ ಆಗಿ ಇರುತ್ತೆ ಸ್ನೇಹಿತರೆ. ಮತ್ತೆ ಜ್ವಾಲಾಮುಖಿಯ ಹಂಚಿಕೆ ವಿಶ್ವದಾದ್ಯಂತ ಅನೇಕ ಒಂದು ದ್ವೀಪಗಳಾಗಿರ್ಬೋದು, ಹೊಸ ಮಡಿಕೆ ಪರ್ವತ ಶ್ರೇಣಿಗಳಾಗಿರ್ಬೋದು, ಭೂಖಂಡಗಳಲ್ಲಿ ಪ್ರಸ್ತ ಭೂಮಿಗಳಲ್ಲಿ ಕೂಡ ಇದು ತುಂಬಾ ಹೆಚ್ಚು ಕಂಡುಬರುತ್ತೆ. ಜ್ವಾಲಾಮುಖಿ ಕಂಡು ಬರುವ ಹೆಚ್ಚು ಪ್ರದೇಶಗಳು ಯಾವಪ್ಪ ಅಂತಂದ್ರೆ, ಪ್ರಮುಖ ಪ್ರದೇಶಗಳು ಯಾವಪ್ಪ ಅಂತಂದ್ರೆ ಪೆಸಿಫಿಕ್ ವೃತ್ತ ಪ್ರದೇಶ ಅಥವಾ ಪೆಸಿಫಿಕ್ ಅಗ್ನಿ ವೃತ್ತ. ಇದರಲ್ಲಿ ಪೆಸಿಫಿಕ್ ಸಾಗರ ಕರಾವಳಿ ತೀರಗಳಲ್ಲಿ ಅಂತಂದ್ರೆ ಫಿಲಿಪೈನ್ಸ್, ಜಪಾನು, ಯು ಎಸ್ ಎ ಮತ್ತೆ ಮಧ್ಯ ಅಮೆರಿಕ, ದಕ್ಷಿಣ ಅಮೆರಿಕ ಇತ್ಯಾದಿಗಳಲ್ಲಿ ಈ ಒಂದು ಜ್ವಾಲಾಮುಖಿಗಳು ತುಂಬಾನೇ ಕಂಡು ಬರುತ್ತೆ ಸ್ನೇಹಿತರೆ. ಅದರಲ್ಲಿ ಮುಖ್ಯವಾಗಿ ಮಧ್ಯ ಅಟ್ಲಾಂಟಿಕ್ ವಲಯದ ಒಂದು ಐಸ್ಲ್ಯಾಂಡ್ ಅಲ್ಲಿ, ವೆಸ್ಟ್ ಇಂಡೀಸ್ ಅಲ್ಲಿ ಇರ್ತಕ್ಕಂಥ ದ್ವೀಪಗಳಲ್ಲಿ, ಮಧ್ಯ ಭೂಖಂಡ ವಲಯದ ಇಟಲಿ, ಸ್ಪೇನ್, ಫ್ರಾನ್ಸ್, ಗ್ರೀಸ್, ಟರ್ಕಿ ಇತ್ಯಾದಿಗಳಲ್ಲಿ, ಮತ್ತೆ ಪ್ರಮುಖ ದ್ವೀಪಗಳು ಹವಾಯಿ ಮತ್ತು ಇಂಡೋನೇಷ್ಯಾ, ಪ್ರಮುಖವಾದಂತಹ ಇಂಡೋನೇಷ್ಯಾ ದ್ವೀಪಗಳಲ್ಲಿ ಸುಮಾರು ನಮಗೆ ಕಂಡು ಬರ್ತಕ್ಕಂಥ ಒಂದು ಜ್ವಾಲಾಮುಖಿಗಳಿಂದ ನಾವು ನೋಡ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈಗ ಭೂಕಂಪ ಹೇಗಾಗುತ್ತೆ ಅನ್ನೋದನ್ನ, ಭೂಕಂಪ ಅಂತಕ್ಕಂಥದ್ದು ನಿಮಗೆಲ್ಲ ನೀವು ಕೇಳಿದ್ದೀರಾ, ನೋಡಿರಲ್ಲ. ಭೂಕಂಪ ಅಂತಕ್ಕಂಥದ್ದು ಬೇರೆ ಬೇರೆ ರಾಷ್ಟ್ರಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಆಗಿರ್ತಕ್ಕಂಥದ್ದು ನೀವು ಕೇಳ್ಪಟ್ಟಿದ್ದೀರಾ. ನೋಡಿ, ಭೂಕಂಪ ಹೇಗೆ ಆಗುತ್ತೆ ಅಂತಂದ್ರೆ, ಭೂಕಂಪ ಅಂತಕ್ಕಂಥದ್ದು ಭೂಮಿಯ ಒಂದು ಮೇಲ್ಮೈಯಲ್ಲಿ ಉಂಟಾಗುವ ಒಂದು ನಡುಗುವಿಕೆ ಆಗಿರ್ಬೋದು, ಕಂಪನ ಆಗಿರ್ಬೋದು, ಶೇಕಿಂಗ್ ಆಗಿರ್ಬೋದು, ಕಂಪನಗಳ ಒಂದು ಸರಣಿ ಆಗಿರ್ಬೋದು, ಇದನ್ನೇ ನಾವು ಭೂಕಂಪ ಅಂತ ಏನ. ಆಕ್ಚುಲಿ ಇದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತಂದ್ರೆ, ಮ್ಯಾಂಟಲ್ ಅಂತಕ್ಕಂಥ ಅಥವಾ ಭೂಕವಚ, ಮ್ಯಾಂಟಲ್ ಪದರದೊಳಗೆ ಇದು ಉಂಟಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಭೂಕಂಪನ ಅಂತಕ್ಕಂಥದ್ದು ಹೊರಕೇಂದ್ರದ ಸಮೀಪ ಒಂದು ಗರಿಷ್ಠ ಪ್ರಮಾಣದಲ್ಲಿರುತ್ತೆ. ಭೂಕಂಪಕ್ಕೆ ಹೊರಕೇಂದ್ರದಿಂದ ದೂರ ಹೋದಂತೆ ಕಂಪನದ ತೀವ್ರತೆಯು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಭೂಕಂಪನ ಭೂ ಮೇಲ್ಮೈನ ಒಂದು ಸಮೀಪದಲ್ಲಿದ್ದರೆ ಭೂಕಂಪನದ ಒಂದು ಅಲೆಗಳು ತುಂಬಾ ಪ್ರಬಲವಾಗಿದ್ದು ಹೆಚ್ಚು ಪರಿಣಾಮವನ್ನು ಅಥವಾ ಹೆಚ್ಚು ಹಾನಿಯನ್ನು ಕೂಡ ಉಂಟು ಮಾಡುತ್ತೆ ಸ್ನೇಹಿತರೆ. ಭೂಕಂಪ ಅಂತಕ್ಕಂಥದ್ದು ಭೂಮಿಯ ಒಂದು ಅಂತರಾಳದಲ್ಲಿ ಉಂಟಾಗುವಂತಹ ಭೂಕಂಪದ ಉಗಮ ಸ್ಥಾನವನ್ನು ಭೂಕಂಪನ ಕೇಂದ್ರ ಅಥವಾ ಭೂಕಂಪ ನಾಭಿ ಕೇಂದ್ರ ಅಂತ ಕರಿತೀವಿ. ಭೂಕಂಪ ಒಳಕೇಂದ್ರ ಅಂತ ಕೂಡ ಕರಿತೀವಿ ಸ್ನೇಹಿತರೆ. ಈ ಭೂಕಂಪ ಅನ್ನತಕ್ಕಂಥದ್ದನ್ನ ನಾವು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥ ಒಂದು ಶಾಸ್ತ್ರವನ್ನು ನಾವು ಭೂಕಂಪ ಶಾಸ್ತ್ರ ಅಂತ ಕರಿತೀವಿ, ಸಿಸ್ಮೋಲಜಿ ಅಂತ ಕರಿತೀವಿ. ಈ ಒಂದು ಭೂಕಂಪದ ಅಲೆಗಳಾಗಿರ್ಬೋದು, ಆರಂಭದ ಸ್ಥಳ ಆಗಿರ್ಬೋದು, ವೇಗ ಆಗಿರ್ಬೋದು, ವೇಳೆ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಇದನ್ನೆಲ್ಲ ಓವರ್ ಆಗಿ ದಾಖಲಿಸ್ತಕ್ಕಂಥ ಒಂದು ಉಪಕರಣನ ನಾವು ಭೂಕಂಪ ಮಾಪಕ ಅಂತ ಕರಿತೀವಿ, ಸಿಸ್ಮೋಗ್ರಾಫ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೂಡ ಕೇಳಿದ್ದಾರೆ ಇದು. ಸಿಸ್ಮಾಲಜಿ, ಸಿಸ್ಮೋಗ್ರಾಫ್ ಎರಡು ಜ್ಞಾಪಕ ಇಟ್ಕೊಳ್ಳಿ. ಸಿಸ್ಮಾಲಜಿ ಅಂತಂದ್ರೆ ಭೂಕಂಪನವನ್ನು ಒಂದು ವೈಜ್ಞಾನಿಕವಾಗಿ ಅಳಿತಕ್ಕಂಥ ಒಂದು ಸಾಧನ. ಮತ್ತೆ ಭೂಕಂಪಗಳನ್ನ ಕಂಪ್ಲೀಟ್ ಆಗಿ ಸ್ಪೇಸ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಸ್ಪೀಡ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಇದನ್ನೆಲ್ಲ ನಾವು ರೆಕಾರ್ಡ್ ಮಾಡ್ತಕ್ಕಂಥ, ರಿಪೋರ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಉಪಕರಣ ಯಾವುದಪ್ಪ ಅಂತಂದ್ರೆ, ಇನ್ಸ್ಟ್ರೂಮೆಂಟ್ ಯಾವುದು ಅಂತಂದ್ರೆ, ಮೆಜರ್ಮೆಂಟ್ ಯಾವುದು ಅಂತಂದ್ರೆ ಭೂಕಂಪ ಮಾಪಕ, ಸಿಸ್ಮೋಗ್ರಾಫ್ ಅಂತ ಕೂಡ ನಾವು ಭೂಕಂಪನ ಆಗೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಭೂರಚನಾ ಕಾರಣಗಳು ಏನಪ್ಪಾ ಅಂತ ಭೂಕಂಪ ಆಗೋದಕ್ಕೆ ಕಾರಣ ಅಂತಂದ್ರೆ, ಭೂಕವಚವು ಹಲವಾರು ದೊಡ್ಡ ಅಥವಾ ಸಣ್ಣ ಶಿಲಾಕ ಫಲಕಗಳಿಂದ ಕೂಡಿರುತ್ತೆ. ಆ ಫಲಕಗಳು ಅದರ ಒಂದು ಫಲಕಗಳ ಒಂದು ಅಂಚುಗಳು ಚಲನೆ ಆದ್ರೆ ಭೂಖಂಡಗಳ ಒಂದು ಚಲನೆಯಿಂದ ಭೂಕಂಪಗಳು ಉಂಟಾಗ್ತಕ್ಕಂಥ ತುಂಬಾನೇ ಇರುತ್ತೆ. ಅದರಲ್ಲಿ ಹೆಚ್ಚು ಭೂಕಂಪ ಆಗಿರ್ತಕ್ಕಂಥ ಒಂದು ಸ್ಥಳ ಯಾವ್ದಪ್ಪ ಅಂತಂದ್ರೆ, ಪೆಸಿಫಿಕ್ ಸಾಗರದ ಸುತ್ತಮುತ್ತಲಿನ ವಲಯದಲ್ಲಿ ಈ ರೀತಿ ಭೂಕಂಪನಗಳಾಗತಕ್ಕಂಥ ಒಂದು ಸಾಧ್ಯತೆಗಳು ತುಂಬಾ ಇರುತ್ತೆ ಸ್ನೇಹಿತರೆ. ಮತ್ತೆ ಜ್ವಾಲಾಮುಖಿಯ ಕಾರ್ಯಾಚರಣೆಗಳನ್ನ ನೋಡೋಣ. ಜ್ವಾಲಾಮುಖಿಗಳು ಏನಕ್ಕೆ ಒಂದು ಸಡನ್ ಆಗಿ ಉದ್ಭವ ಆಗುತ್ತೆ ಅಂತೇಳಿ ನೋಡಿ. ಜ್ವಾಲಾಮುಖಿಗಳು ಅನಿಲ ಸ್ಫೋಟನೆಯಿಂದ ಭೂಕಂಪಗಳಾಗಿರುತ್ತೆ. ಇಂಡೋನೇಷ್ಯಾದ ಕ್ರಕಟೋವಾ ಜ್ವಾಲಾಮುಖಿ ಅನ್ನೋದು ಒಂದು ಬೆಸ್ಟ್ ಎಕ್ಸಾಂಪಲ್. ಇದು ಒಂದು ಜ್ವಾಲಾಮುಖಿಗಳಲ್ಲಿ ಅನಿಲ ಸ್ಫೋಟನೆಯಿಂದ ಭೂಕಂಪಗಳಾಗ್ತಕ್ಕಂಥ ಒಂದು ಸ್ಥಳ ಇದು. ಇಂಡೋನೇಷ್ಯಾದ ಒಂದು ಕ್ರಕಟೋವಾ ಆಗಾಗ ಆಗ್ತಾನೆ ಇರುತ್ತೆ ಸ್ನೇಹಿತರೆ. ಈ ಸ್ತರಭಂಗ ಅಂತಂದ್ರೆ ಏನು ಅಂತಂದ್ರೆ, ಭೂಮಿಯ ಶಿಲಾಸ್ತರಗಳ ಮರು ಹೊಂದಾಣಿಕೆಯು ಹಲವು ವಿಧಗಳಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಅವುಗಳಲ್ಲಿ ಸ್ಥಾನಪಲ್ಲಟ ಆಗಿರ್ಬೋದು, ಭೂಕುಸಿತ ಆಗಿರ್ಬೋದು, ಭೂಸ್ತರಗಳೇನಾಗುತ್ತೆ ಮೇಲಕ್ಕೆ ಚಲಿಸೋದಾಗಿರ್ಬೋದು, ಇವೆಲ್ಲ ಒಂದು ಕಾರಣದಿಂದ ಒಂದು ಉದ್ದವಾದ ಒಂದು ಬಿರುಕುಗಳಿಂದ ನಾವು ಕಾಣ್ಬೋದು. ಅದಕ್ಕೆ ಒಂದು ಸ್ತರಭಂಗ ಅಂತ ಕರಿತೀವಿ. ಈ ಸ್ತರಭಂಗಗಳು ಹೆಚ್ಚಾಗಿ ಉಂಟಾಗ್ತಕ್ಕಂಥ ಸ್ಥಳ ಯಾವ್ದಪ್ಪ ಅಂತಂದ್ರೆ, ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಇರ್ತಕ್ಕಂಥ
ಸ್ಯಾಂಡ್ ಆಂಡ್ರಿಯಾಸ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಹೆಚ್ಚು ನಮಗೆ ಈ ರೀತಿಯಾದಂತಹ ಒಂದು ಸ್ತರಭಂಗಗಳು ಆಗುತ್ತೆ. ಮಾನವ ನಿರ್ಮಿತ ಅಂಶಗಳಿಂದ ಕೂಡ ಹೆಚ್ಚು ಭೂಕಂಪಗಳಾಗತಕ್ಕಂಥ ಚಾನ್ಸಸ್ ತುಂಬ ಇರುತ್ತೆ ಸ್ನೇಹಿತರೆ. ಮಾನವ ಏನು ಮಾಡ್ತಾನೆ, ಗಣಿಗಾರಿಕೆ ಮಾಡ್ತಾನೆ, ಅಣೆಕಟ್ಟನ್ನು ಕಟ್ತಾನೆ, ಜಲಾಶಯಗಳನ್ನು ಕಟ್ತಾನೆ, ಜೈವಿಕ ಪರೀಕ್ಷೆಗಳು ಬೈಜಿಕ ಪರೀಕ್ಷೆಗಳನ್ನು ಮಾಡ್ತಾನೆ. ಇತ್ತೀಚೆಗೆ ಮಹಾರಾಷ್ಟ್ರದ ಒಂದು ಕೊಯ್ನಾ ಅಣೆಕಟ್ಟು ಕಟ್ಟಿರೋದಾಗಿರ್ಬೋದು, US ನ ಒಂದು ಹೋರ್ ಡ್ಯಾಮ್ ಕಟ್ಟಿರೋದಾಗಿರ್ಬೋದು, ಇವೆಲ್ಲ ಕೂಡ ಭೂಕಂಪಗಳಿಗೆ ಕಾರಣವಾಗ್ತಕ್ಕಂಥ ಅಂಶಗಳು ಸ್ನೇಹಿತರೆ. ಮತ್ತೆ ಭೂಕಂಪನ ಅಲೆಗಳು ಹೇಗಿರುತ್ತೆ ಅಂತ ನೋಡೋಣ. ಭೂಕಂಪನ ಅಲೆಗಳು ಅಂತಂದ್ರೇನೆ ಇದು ಒಳಕೇಂದ್ರದಿಂದ ಕಂಪನಗಳನ್ನು ನಿರ್ಮಾಣಗೊಂಡು ಈ ಕಂಪನಗಳಿಂದ ಈ ಸಮುದ್ರದಲ್ಲಿ ಮೇಲೆ ಏನಾಗುತ್ತೆ, ಭೂಕಂಪದ ಅಲೆಗಳಂತಕ್ಕಂಥದ್ದು ಸಮುದ್ರದ ಮೇಲೆ ಅಂತೀನಿ, ಸಾರಿ, ಭೂಮಿಯ ಮೇಲೆ ಏನಾಗುತ್ತೆ, ಅಲೆಗಳ ಮುಖಾಂತರ ಈ ಭೂಕಂಪ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಅದರಲ್ಲಿ ಮೊದಲನೇದು ಏನಪ್ಪಾ ಅಂತಂದ್ರೆ ಪ್ರಾಥಮಿಕ ಅಥವಾ ತಳ್ಳುವ ಅಲೆಗಳು ಅಂತೇಳಿ. ಪ್ರಾಥಮಿಕ ಅಲೆಗಳು ಅಂತಂದ್ರೆ ಇವುಗಳು ಭೂಕಂಪನಕ್ಕೆ ಒಳಕೇಂದ್ರದ ಮೊದಲು ಹೊರಕೇಂದ್ರವನ್ನು ತಲುಪುತ್ತೆ. ಇವುಗಳು ನೀಳ ಅಲೆಗಳಾಗಿದ್ದು ಅತ್ಯಂತ ವೇಗವಾಗಿ ಚಲಿಸ್ತಕ್ಕಂಥ ಒಂದು ಭೂಕಂಪ ಆಗಿರುತ್ತೆ. ಘನ, ದ್ರವ, ಅನಿಲ ಮೂಲಗಳ ಚಲಿಸ್ತಕ್ಕಂಥ ಒಂದು ಅಲೆಗಳಾಗಿರುತ್ತೆ. ಇದು ದ್ವಿತೀಯ ಅಲೆಗಳು ಅಂತಂದ್ರೆ ಇವುಗಳನ್ನು ಅಡ್ಡ ಅಲೆಗಳು ಅಥವಾ ಟ್ರಾನ್ಸ್ವರ್ಸ್ ಅಂತ ಕರಿತೀವಿ. ಇವು ದ್ರವ ವಸ್ತುಗಳ ಮೂಲಕ ಚಲಿಸಲಾರವು. ದ್ರವ ವಸ್ತುಗಳ ಮೂಲಕ ಚಲಿಸಲಾರವು, ಇದು ಲಿಕ್ವಿಡ್ ಫಾರ್ಮ್ ಆಗಿ ಇದು ಚಲಿಸಲ್ಲ. ಪ್ರಾಥಮಿಕ ಅಲೆಗಳ ನಂತರ ಇದು ಹೊರಕೇಂದ್ರವನ್ನು ತಲುಪುತ್ತೆ. ಮೇಲ್ಮೈ ಅಲೆಗಳು ಅಂತಂದ್ರೆ ಇದು ಉದ್ದ ಅಲೆಗಳನ್ನು ಕೂಡ ನಾವು ಅಂತ ಕರಿತೀವಿ. ಇವುಗಳು ಅತ್ಯಂತ ನಿಧಾನಗತಿಯಾಗಿ ಭೂಕಂಪ ಅಲೆಗಳನ್ನಾಗಿ ಮಾರ್ಪಾಡು ಮಾಡಿ ಅತ್ಯಂತ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಅಲೆಗಳಾಗಿರುತ್ತೆ ಸ್ನೇಹಿತರೆ. ಭೂಕಂಪದ ತೀವ್ರತೆ ಮತ್ತು ಪ್ರಮಾಣವನ್ನು ಅಳತಕ್ಕಂಥ ಮಾಪನ ನಾವು ರಿಕ್ಟರ್ ಮಾಪನ ಅಂತ ಕರಿತೀವಿ. ನೆಕ್ಸ್ಟ್ ಸುನಾಮಿ ನೀವು ನೋಡಿದ್ದೀರಾ, ಚೆನ್ನೈಯಲ್ಲಿ ನೀವು ಆಗಿರ್ತಕ್ಕಂಥ ಒಂದು ಸುನಾಮಿನ ನೋಡಿದ್ರೆ. ಏನಕ್ಕೆ ಸುನಾಮಿ ಆಗುತ್ತೆ ಅಂತಂದ್ರೆ ಸಮುದ್ರ ಮತ್ತು ಸಾಗರ ತಳದಲ್ಲಿ ಉಂಟಾಗುವ ಭೂಕಂಪನ ಅಲೆಗಳಿಂದ ಏನಾಗುತ್ತೆ, ಸಾಗರಗಳಲ್ಲಿ ಅತಿ ಎತ್ತರವಾದ ಭೀಕರ ಅಲೆಗಳು ತೀರಕ್ಕೆ ಅಪ್ಪಳಿಸುತ್ತೆ. ಆ ಅಲೆ ಹೆಚ್ಚಾಗಿರ್ತಕ್ಕಂಥ ಪವರ್ಫುಲ್ ಅಲೆಗಳು ಏನ್ ಮಾಡುತ್ತೆ, ಭೂಪ್ರದೇಶವನ್ನ ಭೇಟಿ ಕೊಡುತ್ತೆ. ಭೂಪ್ರದೇಶವನ್ನ ಪ್ರವೇಶ ಮಾಡೋದ್ರ ಮೂಲಕ ಸುನಾಮಿಯನ್ನ ಉಂಟು ಮಾಡುತ್ತೆ ಸ್ನೇಹಿತರೆ. ಜಪಾನ್ ಭಾಷೆಯಲ್ಲಿ ಇದನ್ನ ನಾವು ಕರಿತೀವಿ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ತೀರಕ್ಕೆ ಅಪ್ಪಳಿಸುವುದಾಗಿರ್ಬೋದು, ಎತ್ತರದ ಅಲೆಗಳಾಗಿರ್ಬೋದು, ಬಂದರ ಅಲೆಗಳಾಗಿರ್ಬೋದು ಅಂತ ಹೇಳ್ತೀವಿ ಸ್ನೇಹಿತರೆ. ಮತ್ತೆ ನಿಮ್ಗೆ ಗೊತ್ತಿರಲಿ 2004 ಡಿಸೆಂಬರ್ 26ರಲ್ಲಿ ಸುನಾಮಿ ಅಲೆಗಳು ಭಾರತ, ಇಂಡೋನೇಷ್ಯಾ, ಥೈಲ್ಯಾಂಡ್, ಶ್ರೀಲಂಕಾ ದೇಶಗಳ ತೀರಕ್ಕೆ ಅಪ್ಪಳಿಸಿ ಅಪಾರವಾದ ನಾಶವನ್ನ ಮಾಡಿತ್ತು, ಹಾನಿಯನ್ನು ಉಂಟು ಮಾಡಿತ್ತು. 2011 ಮಾರ್ಚ್ 11ರಂದು ಸುನಾಮಿ ಅಲೆಗಳು ಜಪಾನಿನ ಫುಕುಶಿಮಾ, ಸೈಂಡೆ, ಮಿಯಾಗಿ ಪ್ರದೇಶಗಳಿಗೆ ಅಪ್ಪಳಿಸಿ ಹೆಚ್ಚು ಹಾನಿಯನ್ನು ಉಂಟು ಮಾಡಿತ್ತು. ಮತ್ತೆ ಭಾರತದಲ್ಲಿ ಕೆಲವು ಭೂಕಂಪನ ದಾಖಲೆಯ ಒಂದು ಕೇಂದ್ರಗಳು ಯಾವಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಗೌರಿಬಿದನೂರಲ್ಲಿ, ಅದು ಜ್ಞಾಪಕ ಇರಲಿ. ಕೊಡೆಕೆನಾಲ್ ಇದೆ, ಪುಣೆಯಲ್ಲಿದೆ, ಹೈದರಾಬಾದ್ ಇದೆ, ಡೆಹ್ರಾಡೂನ್ನಲ್ಲಿ ಇದೆ. ಓವರಾಲ್ ಭಾರತದಲ್ಲಿ ಭೂಕಂಪನದ ಹಂಚಿಕೆಯು ಈ ಕಂಡಂತೆ ಇದೆ ನೋಡಿ. ಪೆಸಿಫಿಕ್ ಸಾಗರದ ಸುತ್ತಲಿನ ತೀರ ಪ್ರದೇಶ ಇದು. ನ್ಯೂಜಿಲೆಂಡ್, ಫಿಲಿಪೈನ್ಸ್, USA, ಜಪಾನ್, ಪೆರು ಮೊದಲಾದ ದೇಶಗಳನ್ನ ಒಳಗೊಂಡಿರ್ತಕ್ಕಂಥದ್ದು. ಇಲ್ಲಿ ಹೆಚ್ಚಾಗಿ ಭೂಕಂಪನಗಳಾಗ್ತಕ್ಕಂಥದ್ದು. ಮೆಡಿಟೇರಿಯನ್ ಸಮುದ್ರದ ಸುತ್ತಲಿನ ತೀರ ಪ್ರದೇಶದಲ್ಲೂ ಕೂಡ ಹೆಚ್ಚಾಗಿ ಭೂಕಂಪನ ಆಗುತ್ತೆ. ಹಿಮಾಲಯ ಪರ್ವತ ಶ್ರೇಣಿಯಲ್ಲೂ ಕೂಡ ಶಿವಾಲಿಕ್ ಪ್ರದೇಶ ಅಂತ ಕರಿತೀವಿ ನಾವು, ಇದರಲ್ಲೂ ಕೂಡ ಹೆಚ್ಚು ಭೂಕಂಪನಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು ಕಂಡು ಬರುತ್ತೆ ಸ್ನೇಹಿತರೆ. ಮತ್ತೆ ಬಾಹ್ಯ ಶಕ್ತಿಗಳು ಅಂತಂದ್ರೆ ಏನು, ಎಕ್ಸೋಜೆನಿಕ್ ಅಥವಾ ಎಕ್ಸ್ಟರ್ನಲ್ ಫೋರ್ಸ್ ಅಂತ ಕರಿತೀವಿ. ಬಾಹ್ಯ ಶಕ್ತಿಗಳು ಅಂತಂದ್ರೆ ಏನು ಅಂತಂದ್ರೆ, ಭೂಮಿಯ ಮೇಲಿನ ಪ್ರಾಕೃತಿಕ ಒಂದು ಶಕ್ತಿಗಳಾಗಿದೆ. ಇದು ತಮ್ಮ ಕಾರ್ಯದಿಂದ ಭೂಮಿಯ ಮೇಲ್ಮೈಯನ್ನ ಸ್ವರೂಪವನ್ನ ಬದಲಾವಣೆ ಮಾಡುತ್ತೆ. ಪ್ರಮುಖ ಬಾಹ್ಯ ಶಕ್ತಿಗಳಂತಂದ್ರೆ ಭೂಮಿಯ ಒಂದು ಉಷ್ಣಾಂಶ ಆಗಿರ್ಬೋದು, ಭೂಮಿಯ ಮೇಲೆ ಬೀಸ್ತಕ್ಕಂಥ ಮಾರುತ ಆಗಿರ್ಬೋದು, ನಮಗೆ ಬೀಳುವಂಥ ಮಳೆ ಆಗಿರ್ಬೋದು, ಹಿಮವೃಷ್ಟಿ ಆಗಿರ್ಬೋದು, ನದಿ ಆಗಿರ್ಬೋದು, ಹಿಮನದಿ ಆಗಿರ್ಬೋದು, ಅಪಾರವಾದ ಗಾಳಿ ಆಗಿರ್ಬೋದು, ನಾವು ಬಾಹ್ಯ ಶಕ್ತಿಗಳು ಅಂತ ಕರಿತೀವಿ. ಇನ್ನು ಶಿಥಿಲೀಕರಣ ಅಂತಂದ್ರೆ ಏನು ಅಂತಂದ್ರೆ ಶಿಲೆಗಳು ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಸ್ವಾಭಾವಿಕ ಪ್ರಕ್ರಿಯೆಯನ್ನೇ ಶಿಥಿಲೀಕರಣ ಅಂತ ಇದು ಒಡೆದೋಗತಕ್ಕಂಥದ್ದು. ನ್ಯಾಚುರಲ್ ಆಗಿ ಇದು ಡಿಪ್ರಿಸಿಯೇಷನ್ ಆಗ್ತಕ್ಕಂಥದ್ದು ಶಿಥಿಲೀಕರಣ ಅಂತ ಕರಿತೀವಿ. ಶಿಥಿಲೀಕರಣದಲ್ಲಿ ಕೆಲವೊಂದು ವಿಧಗಳಿದೆ. ಭೌತಿಕ ಒಂದು ಶಿಥಿಲೀಕರಣ, ಯಾವುದೇ ರಾಸಾಯನಿಕ ಬದಲಾವಣೆ ಆಗಲ್ಲ ಈ ಶಿಥಿಲೀಕರಣದಲ್ಲಿ. ಈ ಶಿಥಿಲೀಕರಣ ಹೇಗಾಗುತ್ತೆ ಅಂತಂದ್ರೆ ಯಾವುದೇ ರಾಸಾಯನಿಕ ಕೆಮಿಕಲ್ ಫಾರ್ಮೇಶನ್ ಇರಲ್ಲ ಅಲ್ಲಿ. ಹಾಗೇನೆ ಅದೇನ್ ಮಾಡುತ್ತೆ, ಡಿಸ್ಟ್ರಕ್ಟ್ ಆಗೋಗುತ್ತೆ, ಒಡೆದೋಗುತ್ತೆ, ಶಿಥಿಲೀಕರಣ ಆಗುತ್ತೆ ಅಂತೇಳಿ. ಈ ಒಂದು ಕ್ರಿಯೆಗಳು ಹೇಗಾಗುತ್ತೆ ಅಂದ್ರೆ ಕಣ ವಿಭಜನೆ ಆಗಿರ್ಬೋದು, ಶಿಲಾ ವಿಭಜನೆ ಆಗಿರ್ಬೋದು, ಪದರ ವಿಭಜನೆ ಆಗಿರ್ಬೋದು ನೋಡಿ. ಭೌತಿಕ ಶಿಥಿಲೀಕರಣಕ್ಕೆ ಉಷ್ಣಾಂಶ ಆಗಿರ್ಬೋದು, ಕಾರಣ ಮಳೆ ಆಗಿರ್ಬೋದು, ಹಿಮ ಆಗಿರ್ಬೋದು ಇತ್ಯಾದಿ ಮುಖ್ಯ ಕಾರಣಗಳಾಗಿರ್ಬೋದು.
ಮತ್ತು ಕೆಮಿಕಲ್ ಶಿಥಿಲೀಕರಣ, ರಾಸಾಯನಿಕ ಶಿಥಿಲೀಕರಣ ಅಂತಂದರೆ ಏನು ಅಂತಂದರೆ, ಈಗ ಒಂದು ಮಳೆಯ ನೀರು ಮಳೆಯ ನೀರು ಮೇನ್ ಇಂಪಾರ್ಟೆಂಟು. ಮಳೆಯ ನೀರೇ ಇಲ್ಲಿ ನಮಗೆ ಶಿಥಿಲೀಕರಣ ಆಗೋದಕ್ಕೆ ಕಾರಣ ಆಗ್ಬಿಡುತ್ತೆ. ಆ ಮಳೆಯ ನೀರು ಯಾವ ಥರ ಒಂದು ರಾಸಾಯನಿಕ ಕೆಮಿಕಲ್ ಫಾರ್ಮೇಷನ್ ಆಗಿ ಯಾವ ಥರ ಶಿಥಿಲೀಕರಣ ಆಗುತ್ತೆ ಅನ್ನೋದಕ್ಕೆ ಇದು ಆಕ್ಸಿಡೇಷನ್ ಅಂತಂದರೆ ಆಕ್ಸಿಜನ್ನಿಂದ ಕೂಡ್ತಕ್ಕಂಥ ಒಂದು ಮಳೆ ನೀರು. ನಮಗೆ ಇದರಿಂದ ಕೂಡ ಒಂದು ಶಿಲೆಗಳೇನಾಗುತ್ತೆ, ಡಿಪ್ರಿಸಿಯೇಷನ್ ಆಗುತ್ತೆ, ನಶಿಸಿ ಹೋಗುತ್ತೆ. ವಿಶೇಷವಾಗಿ ಕಬ್ಬಿಣದ ಆಕ್ಸೈಡ್ ಆಗುತ್ತೆ. ಓಕೆ, ಎಲ್ಲ ಆಕ್ಸೈಡ್ ಆಗೋಗುತ್ತೆ ಸ್ನೇಹಿತರೆ. ಮತ್ತು ಕಾರ್ಬೋನೇಷನ್ ಅಂತಂದರೆ ಕಾರ್ಬನ್ಯುಕ್ತ ಮಳೆ ನೀರು ಏನಾಗುತ್ತೆ, ಸುಣ್ಣ ಕಣ್ಣುಗಳ ಮೇಲೆ ಬಿದ್ದಾಗ ಏನಾಗುತ್ತೆ, ಅದು ಕ್ಯಾಲ್ಸಿಯಂ ಕಾರ್ಬೋನೇಟ್ಗಳಾಗಿ ಚೇಂಜ್ ಆಗೋಗುತ್ತೆ. ಈಗ ನೀರಿನಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಹೀರ್ಕೊಳ್ಳೋದ್ರಿಂದ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಆಗಿ ಅದು ಚೇಂಜ್ ಆಗೋಗುತ್ತೆ ಸ್ನೇಹಿತರೆ. ಮತ್ತು ಹೈಡ್ರೇಷನ್ ಅಂತಕ್ಕಂಥದ್ದು, ಈ ಕ್ರಿಯೆಯಲ್ಲಿ ಕೆಲವು ಬಗೆಯ ಖನಿಜಗಳಲ್ಲಿನ ಕಣಗಳು ನೀರನ್ನು ಹೀರುವುದರಿಂದ ಅದು ಉಪ್ಕೊಂಡು ಏನಾಗುತ್ತೆ, ಪುಡಿ ರೂಪದಲ್ಲಿ ಕ್ರಮೇಣ ಅದು ಡಿಪ್ರಿಸಿಯೇಷನ್ ಆಗೋಗುತ್ತೆ, ನಶಿಸಿ ಹೋಗುತ್ತೆ ಸ್ನೇಹಿತರೆ. ಫೆಲ್ಸಫರ್ ಇದು ಹರಳುಗಳಿಂದ ಉಂಟಾದ ಒಂದು ಮುಖ್ಯ ಶಿಲೆ ಆಗಿದೆ. ಫೆಲ್ಸಫರ್ ಅಂತಕ್ಕಂಥದ್ದು ಹರಳುಗಳಿಂದ ಉಂಟಾಗಿರ್ತಕ್ಕಂಥ ಮುಖ್ಯ ಶಿಲೆ ಆಗಿರ್ತಕ್ಕಂಥದ್ದು. ಮತ್ತು ಸೊಲ್ಯೂಷನ್ ಅಂತಂದ್ರೇ ಅದು ನಿಮಗೆ ಇದು ಒಂದು ಮಳೆಯ ನೀರಿನ ಮುಖಾಂತರ ಕೆಲವು ಶಿಲೆಗಳನ್ನು ಅದು ಕರಗಿಸ್ಬಿಡುತ್ತೆ ಸ್ನೇಹಿತರೆ. ಅದನ್ನೇ ನಾವು ಸೊಲ್ಯೂಷನ್ಗೊಳಿಸುವಿಕೆ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಆಗಿರ್ಬೋದು ಇಲ್ಲಿ ಜಿಪ್ಸಮ್ಮು, ಉಪ್ಪು ಮತ್ತು ಫಾಸ್ಫೇಟ್ ಅಂತಕ್ಕಂಥದ್ದು ಎಕ್ಸಾಂಪಲ್ ಆಗಿರುತ್ತೆ ಸ್ನೇಹಿತರೆ. ಮತ್ತು ಬಯಾಲಜಿಕಲ್ ವೆದರಿಂಗು, ಜೈವಿಕ ಶಿಥಿಲೀಕರಣ, ಸಸ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಮತ್ತು ಮಾನವನ ಇಂದ ಆಗಿರ್ಬೋದು, ಶಿಲೆಗಳೇನಾಗುತ್ತೆ, ನಾವೇ ಕಾರಣ. ಇದಕ್ಕೆ ಶಿಲೆ ಒಡೆಯೋದಕ್ಕೆ, ಚೂರಾಗೋದಕ್ಕೆ ನಾವೇ ಕಾರಣ ಆಗುತ್ತೆ. ಜೈವಿಕ ಶಿಥಿಲೀಕರಣ ಅಂತ ಕರಿತೀವಿ ನಾವು ಇದನ್ನು. ಇದರಲ್ಲಿ ಸಸ್ಯದಿಂದ ಆಗಿರ್ಬೋದು, ಪ್ರಾಣಿಯಿಂದ ಆಗಿರ್ಬೋದು, ಮಾನವದಿಂದ ಆಗಿರ್ಬೋದು. ಸಸ್ಯದಿಂದ ಆಗಿದೆ ಅಂದರೆ ನಾವು ಸಸ್ಯಗಳ ಬೇರುಗಳು ದಪ್ಪ ಆಗೋದ್ರಿಂದ ಆಗಿರ್ಬೋದು, ಪ್ರಾಣಿಗಳ ವಾಸ ಮಾಡ್ತಾ ಕೆಲವೊಂದು ಬೆಳೆಗಳಲ್ಲಿ ಭೂಮಿ ಒಳಗಡೆ ವಾಸಿಸ್ತಕ್ಕಂಥ ಒಂದು ಪ್ರಾಣಿಗಳಾಗಿರ್ಬೋದು, ಎರೆಹುಳು ಆಗಿರ್ಬೋದು, ಮೊಲಗಳಾಗಿರ್ಬೋದು, ಇಲಿಗಳಾಗಿರ್ಬೋದು, ಇವೆಲ್ಲ ಕಾರಣ ಆಗುತ್ತೆ ಸ್ನೇಹಿತರೆ ಜೈವಿಕ ಶಿಥಿಲೀಕರಣಕ್ಕೆ. ನಮ್ಮಿಂದ ಅಂದರೆ ಗಣಿಗಾರಿಕೆ ಮಾಡ್ತೀವಿ, ಕಲ್ಲುಗಾರಿಕೆ ಮಾಡ್ತೀವಿ, ಅದು ಇದು ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತೀವಿ. ಇದರಿಂದ ಏನಾಗುತ್ತೆ, ಬಯಾಲಜಿಕಲ್ ವೆದರಿಂಗ್ ಆಗುತ್ತೆ, ಜೈವಿಕ ಶಿಥಿಲೀಕರಣ ಆಗುತ್ತೆ. ಮತ್ತು ಭೂ ಸವಕಳಿ ಅಂತಂದರೆ ಏನು, ಭೂಮಿ ಅತ್ಯಂತ ವಿಶಾಲವಾಗಿದೆ. ಭೂಮಿ ಅಂತಕ್ಕಂಥ ಅತ್ಯಂತ ವಿಶಾಲವಾಗಿದೆ. ಆ ಒಂದು ಭೂಮಿಯ ಒಂದು ಮಣ್ಣಾಗಿರ್ಬೋದು, ಆ ಒಂದು ಮೇಲ್ಭಾಗ ಆಗಿರ್ಬೋದು, ಸವಿತಾ ಹೋಗುತ್ತೆ ಆಗಿರ್ಬೋದು. ಸವಿತಾ ಹೋದರೆ ಅದನ್ನೇ ನಾವು ಭೂ ಸವಕಳಿ ಅಂತ ಕರಿತೀವಿ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ನದಿ ಆಗಿರ್ಬೋದು, ಹಿಮ ನದಿ ಆಗಿರ್ಬೋದು, ಅಂತರ್ಜಲ ಆಗಿರ್ಬೋದು, ಹೆಚ್ಚು ಮಾರುತ ಆಗಿರ್ಬೋದು, ಸಮುದ್ರದ ಅಲೆಗಳಾಗಿರ್ಬೋದು, ಇವೆಲ್ಲ ಬಂದು ಭೂಮಿಯನ್ನು ಏನಾಗುತ್ತೆ, ಆ ಮಣ್ಣನ್ನು ಎಳ್ಕೊಂಡೋಗಿ ಭೂ ಸವಕಳಿ ಆಗತಕ್ಕಂಥದ್ದು ಉಂಟಾಗುತ್ತೆ ಸ್ನೇಹಿತರೆ. ಮತ್ತು ನದಿ ಅಂತಂದರೆ, ನದಿ ನಿಮಗೆಲ್ಲ ಗೊತ್ತಿದೆ, ನೋಡಿದ್ದೀರಾ. ಕಾವೇರಿ ನದಿ ಆಗಿರ್ಬೋದು, ಬ್ರಹ್ಮಪುತ್ರ ನದಿ ಆಗಿರ್ಬೋದು, ಎಲ್ಲ ನದಿಗಳು ನಮ್ಮ ಭಾರತ ದೇಶದಲ್ಲೇ ಇರ್ತಕ್ಕಂಥದ್ದು. ಈ ಒಂದು ನದಿಯ ಒಂದು ಉಗಮದಿಂದ ಸಮುದ್ರದವರೆಗೆ ತನ್ನ ಕಣಿವೆಯಲ್ಲಿ ಹರಿಯುವ ಶುದ್ಧ ನೀರಿನ ಜಲಧಾರಿಯೇ ನಾವು ನದಿ ಅಂತ ಕರಿತೀವಿ. ಓಕೆನಾ. ಮತ್ತು ನದಿ ಕೂಡ ತುಂಬ ಪಾತ್ರ ವಹಿಸುತ್ತೆ ಒಂದು ಭೂಮಿಯ ಸವಕಳಿ ಆಗೋದಕ್ಕೆ. ಈ ಸಾಮಾನ್ಯವಾಗಿ ಚಿಲಿಮೆ, ಹಿಮನದಿ ಅಥವಾ ಮಳೆ ನೀರಿನ ಮೂಲದಿಂದ ಈ ಒಂದು ಸವಕಳಿ ಅಂತಕ್ಕಂಥದ್ದು ಉಂಟಾಗ್ಬೋದು. ನದಿಯ ಒಂದು ಹರಿಯುವ ಮಾರ್ಗವನ್ನು ನಾವು ನದಿಯ ಪಾತ್ರ ಅಂತ ಕರಿತೀವಿ. ಮತ್ತು ನದಿಯ ಆರಂಭ ಸ್ಥಾನವನ್ನು ನಾವು ನದಿಯ ಮೂಲ ಅಂತ ಕರಿತೀವಿ. ಮತ್ತು ಒಂದು ನದಿ ಅಂತ್ಯಗೊಂಡು ಸಮುದ್ರ ಸೇರುವ ಒಂದು ಭಾಗವನ್ನು ನದಿ ಮುಖ ಅಂತ ಕರಿತೀವಿ. ಯಾವುದೇ ಒಂದು ನದಿಯ ಒಂದು ಸಣ್ಣ ನದಿಯು ತನ್ನ ಕಣಿವೆಯಲ್ಲಿ ಮತ್ತೊಂದು ಪ್ರಧಾನ ನದಿಯನ್ನು, ದೊಡ್ಡ ನದಿಯನ್ನು ಸೇರೋದಕ್ಕೆ ಉಪನದಿ ಅಂತ ಕರಿತೀವಿ. ಮತ್ತು ಒಂದು ನದಿಯನ್ನು ಇನ್ನೊಂದು ನದಿ ಬಂದು ಸೇರೋದಕ್ಕೆ ನಾವು ಸಂಗಮ ಅಂತ ಕರಿತೀವಿ. ನಿಮಗೂ ಎಲ್ಲ ಗೊತ್ತಿದೆ ಸಂಗಮ ಎಲ್ಲಿದೆ ಅಂತೇಳಿ, ನಮ್ಮ ಕರ್ನಾಟಕದಲ್ಲಿ ಮಂಡ್ಯ ಡಿಸ್ಟಿಕ್, ಹೌದಲ್ವಾ. ಸೊ ಇದು ನದಿಯ ಪಾತ್ರ ಅಂತಕ್ಕಂಥದ್ದು ಇಲ್ಲಿದೆ. ಎಲ್ಲ ಡಯಾಗ್ರಾಮ್ ನೋಡ್ಕೊಳ್ಳಿ. ಇಲ್ಲಿ ಸವಿತಾ ಆಗುತ್ತೆ, ಸಾಗಾಣಿಕೆ ಹಾಗೆ ಹೋಗ್ತಾ ಏನಾಗುತ್ತೆ, ಇಲ್ಲಿ ಏನಾಗೋಗುತ್ತೆ ಏನಾ. ಡಯಾಗ್ರಾಮ್ನ ನೋಡ್ಕೊಳ್ಳಿ ಒಂದ್ಸಲ ಸ್ನೇಹಿತರೆ. ಈ ನದಿಯ ಪಾತ್ರ ವಿವಿಧ ಹಂತಗಳು. ಮೇಲ್ಕಣಿವೆ ಪಾತ್ರ ನೋಡಿ, ವಿ ಆಕಾರದಲ್ಲಿ ಇರುತ್ತೆ. ಇದು ಮೇಲ್ಕಣಿವೆ ಅಂತಂದ್ರೇ ವಿ ಆಕಾರದಲ್ಲಿರುತ್ತೆ. ಓಕೆ. ಮಧ್ಯ ಕಣಿವೆ ಅಂತಂದರೆ ನೋಡಿ, ನದಿ ಅನೇಕ ಉಪನದಿಗಳು ಸೇರುವುದರಿಂದ ನೀರಿನ ಪ್ರಮಾಣ ಅಂತಕ್ಕಂಥದ್ದು ತುಂಬ ಹೆಚ್ಚಾಗುತ್ತೆ ಸ್ನೇಹಿತರೆ. ಹೆಚ್ಚು 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 ನೀರು ಬಂದು ಸೇರ್ತಾ ನೀರಿನ ಪ್ರಮಾಣವೂ ಹೆಚ್ಚಾಗೋಗುತ್ತೆ. ಈ ಹಂತದಲ್ಲಿ ನದಿಯು ಮೈದಾನವನ್ನು ಪ್ರವೇಶಿಸುವುದು ಮತ್ತು ಪಾತ್ರದ ಇಳಿಜಾರು ಕಡಿಮೆ ಆಗೋದ್ರಿಂದ ನೀರಿನ ವೇಗವು ಕೂಡ ತುಂಬ ಕಡಿಮೆ ಆಗಿಬಿಡುತ್ತೆ. ಈ ಕೆಳಕಣಿವೆ ಪಾತ್ರ ಅಂತ ತುಂಬ ಡೌನು, ತುಂಬ ಫಾಸ್ಟಾಗಿರುತ್ತೆ ಇದು. ಸಾರಿ ಸ್ನೇಹಿತರೆ. ಈ ಹಂತದಲ್ಲಿ ನದಿಯು ಅತ್ಯಂತ ನಿಧಾನವಾಗಿ ಇರುವುದು. ಇದಕ್ಕೆ ಕಾರಣ ಇಳಿಜಾರು ಅತ್ಯಂತ ಕಡಿಮೆ ಆಗಿರೋದ್ರಿಂದ ನದಿಯ ಪಾತ್ರ ತುಂಬ ದೊಡ್ಡದಾಗಿರುತ್ತೆ ಸ್ನೇಹಿತರೆ. ಅಂದರೆ ಕೆಳಕಣಿವೆ ಅಂತಂದರೆ ತುಂಬ ಡೌನ್ ಆಗಿರ್ತಕ್ಕಂಥ, ಅಲ್ಲಿಂದ ಅಷ್ಟು ಪ್ರಾರಂಭ ಆಗೋದಲ್ವಾ, ಅದು ಇದಕ್ಕೆ ತುಂಬ ಡೌನ್ ಆಗಿರ್ತಕ್ಕಂಥ ಒಂದು ಪ್ರೋಸೆಸ್ ಅಂತಲೇ ನಾವು ಹೇಳ್ಬೋದು ಸ್ನೇಹಿತರೆ. ಮತ್ತು ಇದು ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಅಳಿವೆ ಅಂತಂದರೆ ಏನು, ಎಸ್ಟುವರಿ, ನದಿಯ ಸಮುದ್ರವನ್ನು
ನದಿಯು ಸಮುದ್ರವನ್ನು ಸೇರುವ ಭಾಗವನ್ನು ಅಗಲವಾಗಿ ಕಂಡುಬರುವ ಉಬ್ಬರ ಇಳಿತ ಇರ್ತಕ್ಕಂಥ ಒಂದು ಮುಖಭಾಗವನ್ನು ನಾವು ಅಳಿವೆ ಅಂತ ಕರಿತೀವಿ. ಮುಖಜ ಭೂಮಿ ಅಂತಂದ್ರೆ ನದಿಯು ಸಮುದ್ರ ಸೇರುವ ಒಂದು ಅಂತಿಮ ಭಾಗದಲ್ಲಿ ಸಂಚಯನದಿಂದ ನಿರ್ಮಾಣ ಆಗ್ತಕ್ಕಂಥ ಮೈದಾನಗಳಿಂದ ನಾವು ಮುಖಜ ಭೂಮಿ ಅಂತ ಕರಿತೀವಿ. ಹಿಮನದಿ ಅಂತಂದ್ರೆ ನಿಮಗೆಲ್ಲ ಗೊತ್ತಿರಬೇಕು. ನೋಡಿ, ಇದು ಒಂದು ಪರ್ವತದ ಶ್ರೇಣಿಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ನದಿ ಆಗಿರುತ್ತೆ. ಪರ್ವತದ ಜೊತೆ ಹರ್ಕೊಂಡು ಬರ್ತಾ ಇರುತ್ತೆ ನದಿ ಅನ್ನತಕ್ಕಂಥದ್ದು. ನೋಡಿ, ಪರ್ವತದ ಅತಿ ಎತ್ತರ ಭಾಗದಲ್ಲಿ ಧ್ರುವ ಪ್ರದೇಶಗಳಲ್ಲಿ ಮಂಜುಗಡ್ಡೆ ಆಕಾರವಾದಂಥದ್ದು ಹಿಮರಾಶಿ ಕಂಡು ಬರುತ್ತೆ. ಇಲ್ಲಿ ಹಿಮರಾಶಿ ಅಂತಕ್ಕಂಥದ್ದು ಭಾರ ಅಥವಾ ಗುರುತ್ವಾಕರ್ಷಣ ಒಂದು ಬಲದಿಂದ ಇಳಿಜಾರಿನವರೆಗೆ ಜಾರುವುದನ್ನು ಹಿಮನದಿ ಅಂತ ಕೇಳಿ ನಾವು ನೋಡಿದ್ದೀವಿ. ಮೇಲೆಯಿಂದ ಜಾರ್ಕೊಂಡು ಬಂದ್ಬಿಡುತ್ತೆ, ಯಾಕಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಹೆಚ್ಚಾಗಿರೋದ್ರಿಂದ ಅದು ಜಾರ್ಕೊಂಡು ಬಂದ್ಬಿಡುತ್ತೆ ಸ್ನೇಹಿತರೆ. ಹಿಮನದಿಯಲ್ಲಿರ್ತಕ್ಕಂಥ ವಿಧಿಗಳನ್ನ ಒಂದ್ಸಲ ನೋಡೋಣ. ಖಂಡಾಂತರ ಹಿಮನದಿ ಅಂತಂದ್ರೆ ಏನು ಅಂತಂದ್ರೆ, ಈ ಧ್ರುವ ಪ್ರದೇಶಗಳಲ್ಲಿ ತುಂಬಾ ವಿಸ್ತಾರವಾಗಿ ಹರಿಯತಕ್ಕಂಥ ಅಥವಾ ಹಾಳಿಗಳ ತರ ಇರತಕ್ಕಂಥ ಒಂದು ಮಂಜುಗಡ್ಡೆಯ ಒಂದು ಖಂಡಾಂತರವನ್ನ ನಾವು ಹಿಮನದಿ ಅಂತ ಹೇಳ್ತೀವಿ. ಗ್ರೀನ್ಲ್ಯಾಂಡ್ ಆಗಿರ್ಬೋದು, ಅಂಟಾರ್ಟಿಕ್ ಆಗಿರ್ಬೋದು, ಎಕ್ಸಾಂಪಲ್ಸ್ ಎರಡು ಖಂಡಾಂತರ ಹಿಮನದಿಗೆ ಎಕ್ಸಾಂಪಲ್ಸ್ ಸ್ನೇಹಿತರೆ. ಮತ್ತೆ ಪರ್ವತ ಅಥವಾ ಆಲ್ಪೈನ್ ಅಥವಾ ಕಣಿವೆ ಹಿಮನದಿಗಳು ಅಂತಂದ್ರೆ, ಇದು ಸಾಮಾನ್ಯವಾಗಿ ಯು ಶೇಪಲ್ಲಿ ಇರ್ತಕ್ಕಂಥ ಒಂದು ಕಣಿವೆ ಹಿಮನದಿಗಳು ಸ್ನೇಹಿತರೆ. ಯು ಶೇಪಲ್ಲಿ ಇರ್ತಕ್ಕಂಥ, ನೋಡಿ ಈ ರೀತಿ ಹರ್ಕೊಂಡು ಹೋಗ್ತಾ ಇರುತ್ತೆ ಇವೆಲ್ಲನು. ಯು ಶೇಪಲ್ಲಿ ಇರ್ತಕ್ಕಂಥ ಒಂದು ಹಿಮನದಿಗಳಾಗಿರುತ್ತೆ. ಎಕ್ಸಾಂಪಲ್ಸ್ ಹಿಮಗರ ಆಗಿರ್ಬೋದು, ಗಿರಿಶೃಂಗ, ಪರ್ವತ ಕಟಕ, ಶಿಲಾಸೋಪಾನ ಆಗಿರ್ಬೋದು, ಇವೆಲ್ಲ ಯು ಶೇಪಲ್ಲೇ ಹರಿತಕ್ಕಂಥ ಒಂದು ಹಿಮನದಿಗಳು ಸ್ನೇಹಿತರೆ. ಮತ್ತು ಇನ್ನೂ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಇದು ಶಿಲಾನಿಚಯಗಳು ಅಂತ. ಶಿಲಾನಿಚಯ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಲಿ, ಹಿಮನದಿ ಸವಕಳಿ ಪ್ರದೇಶದಲ್ಲಿ ಕಂಡುಬರುವ ಅತಿ ಮುಖ್ಯ ಭೂಸ್ವರೂಪಗಳು. ಇವು ಹಿಮನದಿಯಿಂದ ಸಂಚಯಿತವಾಗಿರುವ ಒಂದು ಅಗಾಧ ಗಾತ್ರದ ಮತ್ತು ಅಗಾಧ ಪ್ರಮಾಣ ಒಂದು ಶಿಲಾವಸ್ತುಗಳಿಂದ ನಾವು ಶಿಲಾನಿಚಯಗಳಂತ ಕರಿತೀವಿ. ಶಿಲಾನಿಚಯಗಳಂತಂದ್ರೆ ಈ ಮಂಜುಗಡ್ಡೆ ಒಟ್ಟಾಗಿಟ್ಟು ಹರ್ಕೊಂಡು ಹೋಗ್ತಾ ಇರತಕ್ಕಂಥ ನಾವು ಶಿಲಾನಿಚಯಗಳು ಅಂತ ಕರೀತಕ್ಕಂಥದ್ದು. ಇದರಲ್ಲಿ 4 ಟೈಪ್ಸ್ ಇದೆ. ಒಂದು ಪಾರ್ಶ್ವ, ಮಧ್ಯ, ತಳ, ಅಂತ್ಯ ಅಂತ. ಪಾರ್ಶ್ವ ಅಂತಂದ್ರೆ ನೋಡಿ, ಹಿಮ ನದಿಯ ಕಣಿವೆ ಯುದ್ಧಕ್ಕೂ ಎರಡೂ ದಡಗಳಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಪಾರ್ಶ್ವ. ಇನ್ನು ಮಧ್ಯ ಅಂತಂದ್ರೆ, ಈ ಹಿಮ ನದಿಗಳು ಸಂಭವಿಸಿದಾಗ ಪಾರ್ಶ್ವ ಶಿಲಾನಿಚಯಗಳು ನೋಡಿ ಪರಸ್ಪರ ಒಗ್ಗೂಡ್ಕೊಂಡು ಅದು ಜೊತೆನೆ ಹೋಗ್ತಾ ಇರತ್ತೆ, ಅದನ್ನ ನಾವು ಶಿಲಾನಿಚಯ ಅಂತೀವಿ. ತಳದ ಅಂತಂದ್ರೆ ತಳಭಾಗದಲ್ಲಿ ಹರಿತಕ್ಕಂಥದ್ದು ಒಂದು ಹಿಮಕಣಿವೆ ಆಗಿರ್ಬೋದು, ಹಿಮನದಿ ಆಗಿರ್ಬೋದು. ಅಂತ್ಯ ಅಂತಂದ್ರೆ ಹಿಮ ನದಿಯು ಅಂತ್ಯ ಭಾಗದಲ್ಲಿ ಹರಿತಾ ಇರುತ್ತೆ, ಇದನ್ನ ನಾವು ಅಂತ್ಯ ಶಿಲಾನಿಚಯ ಅಂತ ಕರಿತೀವಿ. ಇನ್ನು ಲಾಸ್ಟು ಅಂತರ್ಜಲ ಅಂತಂದ್ರೆ ಏನು ಅಂತಂದ್ರೆ, ಅಂತರ್ಜಲ ಅಂತಂದ್ರೆ ನೋಡಿ, ಭೂಮಿಯ ಒಂದು ನೀರು ಅಂತಕ್ಕಂಥದ್ದು ಏನು ಭೂಮಿಯ ಒಳಗಡೆ ಹೋಗಿ ಸೇರ್ಕೊಳ್ತಕ್ಕಂಥ ನೀರು ಅಂತರ್ಜಲ ಅಂತ ಕರಿತೀವಿ. ನೋಡಿ, ಅಂತರ್ಜಲ ಅಂತಕ್ಕಂಥದ್ದು ಇದರಲ್ಲಿ 2 ವಿಷಯಗಳನ್ನ ನಾವು ನೋಡ್ಬೋದು. ಈಸಿಯಾಗಿ ಬಂಡೆಗಳ ಒಳಗಡೆ ಸೇರ್ಕೊಂಡ್ಬಿಡೋದು, ನೀರು ಬಂಡೆ ಒಳಗಡೆ ಹೋಗಿ ಸೇರ್ಕೊಂಡ್ರೆ ಅದನ್ನ ಪ್ರವೇಶಶೀಲೆ ಅಥವಾ ವ್ಯಾಪ್ಯಶೀಲೆ ಅಂತೀವಿ. ನೀರು ಬಂಡೆ ಒಳಗಡೆ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಅಂತರ್ಜಲವು ಪ್ರವೇಶಿಸಲಾರದ ಶಿಲಾಪದರಗಳನ್ನು ಅಪ್ರವೇಶ ಅಥವಾ ಅವ್ಯಾಪ್ಯ ಅಂತ ಕರಿತೀವಿ. ನೀರು ಬಂಡೆಗಳ ಒಳಗಡೆ ಹೋಗೋದಕ್ಕಾಗಲ್ಲ, ತುಂಬಾ ಕಷ್ಟ ಆಗ್ಬಿಡುತ್ತೆ. ಇನ್ನು ಜಲಜ ಶಿಲೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಕೆಲವು ಪ್ರವೇಶ ಶಿಲೆಗಳು ಅಪಾರ ಪ್ರಮಾಣದ ಅಂತರ್ಜಲವನ್ನು ಹೊಂದಿರುತ್ತೆ, ಅದನ್ನೇ ನಾವು ಜಲಜ ಶಿಲೆ ಅಂತೀವಿ. ತುಂಬಾ ನೀರುತ್ತೆ ಆ ಒಂದು ಶಿಲೆಗಳಲ್ಲಿ, ಆ ಶಿಲೆಗಳಲ್ಲಿ ತುಂಬಾ ನೀರಿರೋದಕ್ಕೆ ನಾವು ಜಲಜ ಶಿಲೆ ಅಂತ ಕರಿತೀವಿ. ಸ್ಪ್ರಿಂಗ್ ಅಂತಂದ್ರೆ ಏನು, ಚಿಲುಮೆ ಅಂತಂದ್ರೆ ಏನು, ಅಂತರ್ಜಲ ಏನೈತೆ ಸ್ವಾಭಾವಿಕವಾಗಿ ಹೊರಗಡೆ ಬಿದ್ದೋಗ್ಬಿಡುತ್ತೆ, ಟಕ್ ಅಂತ ನೀರು ಚಿಮ್ಕೊಂಡು ಹೊರಗಡೆ ಬರುತ್ತಲ್ಲ, ಅದನ್ನ ಚಿಲುಮೆ ಅಂತೀವಿ, ಸ್ಪ್ರಿಂಗ್ ಅಂತೀವಿ. ಈ ಚಿಲುಮೆಗಳಲ್ಲಿ ಟೈಪ್ಸ್ ಕೂಡ ಇದಾವೆ. ನಿರಂತರ ಚಿಲುಮೆಗಳು ಅಂತೇಳಿ, ಅಂದ್ರೆ ವರ್ಷದ ಎಲ್ಲಾ ಕಾಲದಲ್ಲೂ ಕೂಡ ಇದು ಹೊರಗಡೆ ಬೀಳ್ತಾ ಇರುತ್ತೆ, ನೀರು ಚಿಲ್ ಅಂತ ಹೊರಗಡೆ ಚೆಲ್ತಾ ಇರುತ್ತೆ. ನಿಯತಕಾಲಿಕ ಚಿಲುಮೆಗಳು ಅಂತಂದ್ರೆ ಮಳೆಗಾಲದಲ್ಲಿ ಮಾತ್ರ ಬರ್ತಕ್ಕಂಥದ್ದು. ಬಿಸಿ ನೀರಿನ ಚಿಲುಮೆಗಳು ಅಂತಂದ್ರೆ ಈ ಚಿಲುಮೆಗಳಲ್ಲಿ ಬಿಸಿ ನೀರು ಬರುತ್ತೆ, ಬಿಸಿ ನೀರು ಹೊರಗಡೆ ಬರ್ತಾ ಇರುತ್ತೆ ಸ್ನೇಹಿತರೆ. ಬಿಸಿ ನೀರ ಬುಗ್ಗೆಗಳು ಅಂತಂದ್ರೆ ಈ ಚಿಲುಮೆಗಳಲ್ಲಿ ಬಿಸಿ ನೀರು ನೀರಾವಿಯೊಡನೆ ಆಗಿಂದಾಗೆ ಸಾಕಷ್ಟು ಎತ್ತರದವರೆಗೆ ಚಿಮ್ಮುತ್ತೆ, ತುಂಬಾ ಹೈಟು ಚಿಮ್ಮತಕ್ಕಂಥದ್ದು ಬಿಸಿನೀರು. ಎಕ್ಸಾಂಪಲ್ USA ದಲ್ಲಿರೋ ಓಲ್ಡ್ ಫೇತ್ ಫುಲ್ ಗೇಸರ್ ಅಂತ ಒಂದು ಪ್ಲೇಸ್ ಅಲ್ಲಿ ಬಿಸಿ ನೀರ ಬುಗ್ಗೆಗಳು ಅತಿ ಜೋರಾಗಿ ಅತಿ ಎತ್ತರವಾಗಿ ಹರಿಯುತ್ತೆ. ಮತ್ತೆ ಆರ್ಟಿಸಿಯನ್ ಬಾವಿ ಅಂತ. ಆರ್ಟಿಸಿಯನ್ ಬಾವಿ ಅಂತಂದ್ರೆ, ನಾವೆಲ್ಲಾದ್ರೂ ಒಂದು ರಂಧ್ರವನ್ನ ಕೊಡಿದಾಗ ಅಥವಾ ಬಾವಿಯನ್ನ ಕೊಡಿದಾಗ ಸ್ವಾಭಾವಿಕವಾಗಿ ನೀರು ಅಂತಕ್ಕಂಥದ್ದು ಚಿಮ್ಮುತ್ತೆ, ಸ್ಪ್ರಿಂಗ್ ಆಗುತ್ತೆ, ಅದನ್ನ ನಾವು ಆರ್ಟಿಸಿಯನ್ ಬಾವಿಗಳು ಅಂತ ಕರಿತೀವಿ ಸ್ನೇಹಿತರೆ. ಈ ಒಂದು ಡಯಾಗ್ರಾಮ್ ಒಂದ್ಸಲ ನೋಡ್ಕೊಳ್ಳಿ. ಮತ್ತೆ ಒಂದು ಇಂಪಾರ್ಟೆಂಟು, ನಮ್ಮ ಕರ್ನಾಟಕದಲ್ಲಿ
ಒಂದು ಸುಣ್ಣದ ಕಲ್ಲಿನ ಒಂದು ಗುಹೆ ಇದೆ. ಎಲ್ಲಪ್ಪ ಅಂದರೆ ಆಕಳಗವಿ ಅಂದರೆ ಇದನ್ನು ನಾವು ಉಳಿವಿ ಅಂತ ಕರಿತೀವಿ. ಇದೊಂದು ಗುಹೆ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಮತ್ತು ಆಂಧ್ರದಲ್ಲೊಂದು ಸುಣ್ಣದ ಕಲ್ಲಿನ ಗುಹೆ ಇದೆ. ಬೇಲಂ ಮತ್ತು ಬೋಹ್ರಾ ಅನ್ನತಕ್ಕಂಥ ಜಾಗದಲ್ಲಿ ಸುಣ್ಣದ ಕಲ್ಲಿನ ಗುಹೆ ಇದೆ ಸ್ನೇಹಿತರೆ. ಮತ್ತು ಅಂತರ್ಜಲ ಕಾರ್ಯದಿಂದ ನಿರ್ಮಿತವಾಗುವ ಭೂ ಸ್ವರೂಪಗಳನ್ನು ಕಾರ್ಸ್ಟ್ ಟೋಪೋಗ್ರಫಿ ಅಂತ ಕರಿತೀವಿ. ಅಂತರ್ಜಲ ಕಾರ್ಯದಿಂದ ನಿರ್ಮಿತವಾಗುವಂತಹ ಭೂ ಸ್ವರೂಪಗಳನ್ನು. ಇನ್ನು ಮಾರುತಗಳ ಕಾರ್ಯ ಶುಷ್ಕ ಅಥವಾ ಮರುಭೂಮಿ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಅಂದರೆ ಮರುಭೂಮಿ ಪ್ರದೇಶಗಳಲ್ಲಿ ಹೆಚ್ಚು ಗಾಳಿ ಬೀಸುತ್ತಲ್ವ, ಗಾಳಿ ಹೆಚ್ಚು ಬೀಸ್ಕೊಂಡು ಮಣ್ಣನ್ನು ಸಾಗಿಸ್ಕೊಂಡು ಹೋಗ್ತಾ ಇರುತ್ತೆ. ಅಥವಾ ಹೆಚ್ಚು ಗಾಳಿ ಬೀಸ್ಕೊಂಡು ಹೋಗೋದು ಮಣ್ಣನ್ನು ಸವಕಳಿ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಮಾರುತ ನೋಡಿ ಇಲ್ಲಿದೆ ಸ್ನೇಹಿತರೆ, ಅರ್ಧಚಂದ್ರ ಆಕೃತಿ ಅಂತ ಹೇಳಿ. ಈ ರೀತಿ ನೀವು ನೋಡಿದ್ದೀರಾ ಫಿಲಮ್ಗಳಲ್ಲಿ, ಇಮೇಜ್ಗಳಲ್ಲೆಲ್ಲ ನೋಡಿರ್ತೀರಾ. ಅರ್ಧ ಚಂದ್ರಾಕೃತಿ ಮರಳು ದಿನ್ನೆಗಳು ಮರುಭೂಮಿ ಅಂತ ನೀವು ನೋಡ್ಬೋದು. ಹೆಚ್ಚು ಗಾಳಿ ಮಾರುತ ಬೀಸ್ತಾ ಏನಾಗುತ್ತೆ, ಒಂದು ಅರ್ಧ ಚಂದ್ರಾಕೃತಿ ಆಗೋಗುತ್ತೆ ಮರುಭೂಮಿ ಅಂತಕ್ಕಂಥದ್ದು. ಹೆಚ್ಚು ಎಲ್ಲಾಗುತ್ತೆ ಅಂತಂದರೆ ಲೋಯಿಸ್ ಅಂತ, ಇಂಥ ಒಂದು ಪ್ರದೇಶಗಳನ್ನು ನಾವು ಲೋಯಿಸ್ ಅಂತ ಕರಿತೀವಿ. ಇದು ಹೆಚ್ಚಾಗೋದು ಚೈನಾದಲ್ಲಿ, ಲೋಯಿಸ್ ಇರೋದು ಚೈನಾದಲ್ಲಿ. ಗಾಳಿಯ ಕಾರ್ಯದ ಆವರ್ತನ ಅಥವಾ ಇಯೋಲಿಯನ್ ಸೈಕಲ್ ಅಂತ ಕರಿತೀವಿ. ಏನಾ. ಇನ್ನು ಲಾಸ್ಟು ಸಮುದ್ರದ ಅಲೆಗಳು ಅಂತ ಇದೆ. ನಿಮಗೆಲ್ಲ ಗೊತ್ತೇ ಇದೆ ಸಮುದ್ರ ಅಲೆಗಳು ಯಾವ ಥರ ಇರುತ್ತೆ, ಅಲೆಗಳು ಯಾವ ಥರ ಬೀಳುತ್ತೆ. ಈಗ ಹೆಚ್ಚು ನೋಡಿ, ಸಮುದ್ರದ ಅಲೆಗಳು ಹೆಚ್ಚಾದಂತೆಲ್ಲ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸುನಾಮಿ ಆಗಿರ್ಬೋದು, ಮಣ್ಣು ಸವೆತ ಆಗಿರ್ಬೋದು, ಪ್ರವಾಹ ಆಗಿರ್ಬೋದು, ಎಲ್ಲನೂ ತುಂಬ ಪ್ರಾಬ್ಲಮ್ ಉಂಟು ಮಾಡ್ತಕ್ಕಂಥ ಅಲೆಗಳೇ ಸಮುದ್ರದ ಅಲೆಗಳು. ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದು ಕರಾವಳಿ ಪ್ರದೇಶಗಳಲ್ಲಿ ತುಂಬ ಇದೆ. ಮತ್ತು ಈ ಒಂದು ಕಂಟೆಂಟನ್ನ ಇಲ್ಲಿಗೆ ಎಂಡ್ ಮಾಡೋಣ ಸ್ನೇಹಿತರೆ. ಕೆಲವೊಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ, ಅದು ನೋಡ್ಕೊಂಡು ಬಂದ್ಬಿಡೋಣ. ಭೂಖಂಡಗಳ ಮೇಲ್ಪದರು ಎಂದು ಶಿಲಾಗೋಳವನ್ನು ಕರಿತಾವೆ ಸ್ನೇಹಿತರೆ. ಶಿಲಾಗೋಳ 2 ನಿಮಿಷ ಆಗೋಯ್ತು ಸ್ನೇಹಿತರೆ. ಮತ್ತು ಇದನ್ನು ತಗ್ಗಾದ ವಿಸ್ತಾರವಾದ ಜ್ವಾಲಾಮುಖಿ ದ್ವಾರವನ್ನು ಕಾಲ್ಡೆರಾ ಇಂಗ್ಲೀಷಲ್ಲೂ ಅದೇ ಕಾಲ್ಡೆರಾ. ಹೆಚ್ಚು ಹಾನಿಕಾರಕ ಭೂಕಂಪನ ಅಲೆಗಳೆಂದರೆ ಉದ್ದ ಅಲೆಗಳು ಸ್ನೇಹಿತರೆ. ಉದ್ದ ಅಲೆಗಳು ಅಥವಾ ಮೇಲ್ಮೈ ಅಲೆಗಳು ಅಂತ ಕೂಡ ನಾವು ಕರಿತೀವಿ. ಮತ್ತು ಆರೋಹಿ ಮತ್ತು ಅವರೋಹಿ ಶಂಕುಗಳು ಸುಣ್ಣ ಕಲ್ಲಿನ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿರುತ್ತೆ. ಮರಳು ದಂಡೆಗಳು ಅಂತಕ್ಕಂಥದ್ದು ಸಮುದ್ರದ ಅಲೆಗಳ ಒಂದು ಕಾರ್ಯದಿಂದ ನಿರ್ಮಿತ. ಓಕೆ ಸ್ನೇಹಿತರೆ, ಇಲ್ಲಿಗೆ ನಮ್ಮ ಒಂದು ಚಾಪ್ಟರ್ ಎಂಡ್ ಆಗಿದೆ. ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಚಾನಲ್ ಇರ್ತಕ್ಕಂಥ ಎಲ್ಲ ಕಂಟೆಂಟ್ಸ್ಗಳು ಕೂಡ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಭಾವಿಸ್ತಾ ಒಂದು ತರಗತಿಯನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ, ಬಾಯ್.